ಅದೊಂದು ಹಳ್ಳಿಗೆ ಹೋದ್ವಿ. ಹಳ್ಳಿಯಲ್ಲಿ ಬರೀ ಏಜ್ ಆಗಿರೋರೇ ಇದ್ದಾರೆ, ಅಂದರೆ ಯೂತ್ನೇ ನೋಡೋಕ್ಕಾಗಲ್ಲ, ಬಿಕಾಸ್ ಅವರೆಲ್ಲ ಬೆಂಗಳೂರು ಬಂದ್ಬಿಟ್ಟಿದ್ದಾರೆ. ಸೊ ನಾವು ಅದೇ ಅನ್ಕೊಂತಿದ್ವಿ, ಇನ್ನೊಂದು 2-3 ಜನ್ರೇಷನಲ್ಲಿ ಹಳ್ಳಿ ಖಾಲಿ ಆಗ್ಬಿಡ್ಬೋದ. ಊರಿನ ಕತೆ, ಒಂದು ಒಳ್ಳೆ ಕಂಟೆಂಟ್ ಇರೋ ಕತೆನ ತೆರೆ ಮೇಲೆ ತೊಗೊಂಡು ಬರಲೇಬೇಕು ಅಂತ. ಆ್ಯಂಡ್ ದ ನಾವೆಲ್ಟಿ ಆಫ್ ದಟ್ ಸ್ಟೋರಿ ಇದೆಯಲ್ಲ, ಆ ನಾವೆಲ್ಟಿ ಆಫ್ ದ ಸ್ಟೋರಿನೇ ಮೇನ್ ರೀಸನ್ ನಾವು ಈ ಪಿಕ್ಚರ್ ಕಂಪ್ಲೀಟ್ ಮಾಡಿ ಏನು ತೆರೆ ಮುಂದೆ ತೊಗೊಂಡ್ಬರ್ತಾರ. ಏಕೈಕ ರೀಸನ್ ಕುಸುಮ ಕ್ಯಾರೆಕ್ಟರ್. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ನನಗೆ ಸ್ಟಾರ್ಟಿಂಗ್ ಕತೆ ಹೇಳುವಾಗ ಕುಸುಮ ಬಗ್ಗೆ ಅವ್ರು ಕಂಡಂಥ ಕನಸನ್ನು ನಾನು ನೋಡಿದೆ. ಅನ್ನೋ ಒಂದು ಕಂಫರ್ಟಬಿಲಿಟಿ ಬಂದಾಗ ಬರೀ ಡೈಲಾಗ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ವರ್ಕ್ಶಾಪ್ ಅಲ್ಲ, ಈ ಸ್ಪೇಸ್ ಕ್ರಿಯೇಟ್ ಮಾಡೋದು. ಅಂದರೆ ನಾನು ಏನು ಬೇಕಾದರೂ ಹೇಳೋದು, ಏನು ಬೇಕಾದರೂ ಶೇರ್ ಮಾಡೋದು ಅನ್ನೋ ಒಂದು ನೋಷನ್ನಿಂದ ಕೆಲಸ ಮಾಡೋದು. ಆ್ಯಂಡ್ ಐ ಥಿಂಕ್ ಮೌಂಟಿಂಗ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವಿತ್ ಶೇರ್ ಪ್ಯಾಷನ್, ನಾಟ್ ವಿತ್ ಜಸ್ಟ್ ಮನಿ. ಅವ್ರನ್ನ ಯಾವಾಗಲೂ ಎಲ್ಲ ಫಂಕ್ಷನ್ಸಲ್ಲಿ ನೋಡ್ತಾ ಇದ್ದೆ, ಅಷ್ಟು ಒಳ್ಳೆ ಅಚ್ಚವಾದ ಕನ್ನಡ ಮಾತಾಡೋದು ಕೇಳ್ತಾ ಇದ್ದೆ, ಆಮೇಲೆ ಸ್ವೀಟ್ ವಾಯ್ಸಲ್ಲಿ. ಬಟ್ ಇಲ್ಲಿ ಸೆಟ್ಟಿಗೆ ಬಂದರೆ ಅದು ಟೋಟ್ಲಿ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನೋಡಿದ್ವಿ. I think that's a very wrong way of producing movies. If you just look at economics and try cut corners everywhere, it doesn't work. Welcome to Cinema Express. Nanu Esha anta. I have been hearing about Ramayana for quite some time, but the conviction by director Devanoor Chandru, actor Vinay Rajkumar, producer Naveen Manoharan, Megha Shetty, or even coming to Gopal Krishna Deshpande, the conviction behind the passion has been strong throughout. Let's check out with them the vision and the journey behind Ramayana. Hello. Hello, hi. How are you? Super. ನಾನು ಚೆನ್ನಾಗಿದ್ದೀನಿ. ನನ್ನ ರಾಮಾಯಣ ಅಂದರೆ ಸ್ಟಾರ್ಟಿಂಗ್ ಹೇಗೆ ಇದನ್ನ ಒಂದು ಕ್ರಕ್ಸಲ್ಲಿ ಹೇಳಬೇಕು ಅಂದರೆ, ಗ್ರಾಮಾಯಣ ಅಂದರೆ ಒಂದು ವಿಲೇಜ್, ಅಂದರೆ ನಮ್ಮ ಇದು ಒಂದು ಗ್ರಾಮಕ್ಕೆ ಏನೇ ಬೇಕು ಅಂದರೂ ಅದಕ್ಕೊಂದು ಹರ್ಡಲ್ ಇದ್ದೇ ಇರುತ್ತೆ. ಒಂದು ಕಷ್ಟಪಟ್ಟು ತೊಗೋತಾರೆ, ಯಾವತ್ತೂ ಅವ್ರಿಗೆ ಏನು ಈಸಿಯಾಗಿ ಸಿಕ್ಕಿಲ್ಲ. ದಟ್ಸ್ ಹೌ ದಿಸ್ ಫಿಲಮ್ ಮಿಸ್, ಅಂದರೆ ಈ ಫಿಲಮ್ ಆಗಿರೋದು. ಹರ್ಡಲ್ಸ್ ಇತ್ತು, ಬಟ್ ಸ್ಟಿಲ್ ಯು ಹ್ಯಾವ್ ಮೇಡ್ ಇಟ್. ಎಸ್ಪೆಷಲಿ ವಿತ್ ವಿನಯ್, ವಾಟ್ ಈಸ್ ದಟ್ ಕನ್ವಿಕ್ಷನ್ with this subject that you kept holding for long? I think this is one of the longest film in the making in your career. Andre ide nidana ide, but still this is one. Yeah, I don't know, I think ನಂಗೆ ಅನ್ಸುತ್ತೆ ಮೇನ್ ಬಂದು ಆ ಕತೆ, ಆಮೇಲೆ ಆ ಕಥೆಯಲ್ಲಿರೋ ಒಂದಷ್ಟು ಕ್ಯಾರೆಕ್ಟರ್ಸು, ಆಮೇಲೆ ಈ ಸಿನಿಮಾದ ಒಂದು ಸೆಟ್ಟಿಂಗ್ಸು, ಆ ಟೈಮ್ ಲೈನ್. ಆಮೇಲೆ ಇನ್ನೊಂದು ಏನಂದರೆ, ಈಗ ನಾನು ತುಂಬ ವರ್ಷದಿಂದ ಈ ಕಥೆನ ಕೇಳಿದ್ದು ಮೊದಲು, ಬಟ್ ಇವತ್ತು ನೋಡಿದಾಗ್ಲೂ ಆ ಕಥೆದು ಅಷ್ಟು ರೆಲೆವೆನ್ಸ್ ಇದೆ, ಈ ಟೈಮ್ಗೂ ಅಷ್ಟೇ ರೆಲೆವೆನ್ಸ್ ಇದೆ. ಸೊ ನಮಗೆ ಯಾವತ್ತೂ ಆ ಕತೆ ಬೇಜಾರೇ ಆಗಿಲ್ಲ. ಸೊ ಏನೇ ಅದೇ ಒಂದು ಸ್ವಲ್ಪ ವರ್ಷದಾದ್ಮೇಲೆ ಒಂದು ಕತೆ ಆಯಿತು ಸಾಕು, ಇದು ಇನ್ನು ವರ್ಕಾಲ ಅಂತ ಅನಿಸುತ್ತಲ್ಲ, ಸೊ ಅದು ಯಾವತ್ತೂ ಅನಿಸಿಲ್ಲ. ಸೊ ಅದಕ್ಕೆ ಅನಿಸುತ್ತೆ ಗ್ರಾಮೀಣ ಅಷ್ಟು ರೆಲೆವೆಂಟ್ ಆಗಿತ್ತು. ಸೊ ಅದರಿಂದ ನಮಗೂ ಈ ಜರ್ನಿನೂ ಪಾಸಿಬಲ್ ಆಯಿತು. ವಾಟ್ ವಾಸ್ ಇಟ್ ರೆಲೆವೆನ್ಸ್? ವೈ ಇಟ್ಸ್ ಇಟ್ ರೆಲೆವೆಂಟ್ ಟು ಟೆಲ್ ದಿ ಸ್ಟೋರಿ ಇವನ್ ನೌ ಅಂತ ನಿಮಗೆ ಅನಿಸಿತ್ತು? ಐ ಥಿಂಕ್ ಬಿಕಾಸ್ ಗ್ರಾಮೀಣ ಕವರ್ಸ್ ಅಂದರೆ ಒಂದು ಹಳ್ಳಿಯ ಬೇರೆ ಬೇರೆ ಆಸ್ಪೆಕ್ಟ್ಸ್ನ ಕವರ್ ಮಾಡುತ್ತೆ. ಅಂದರೆ ರಿಲೇಷನ್ಶಿಪ್ಗಳ ಬಗ್ಗೆ ಇರ್ಬೋದು, ಸಂಬಂಧಗಳ ಬಗ್ಗೆ. ಈಗ ಸಂಬಂಧ ಅಂದರೆ ಒಂದು ಫ್ರೆಂಡ್ಶಿಪ್ ಜೊತೆ ಇರೋ ಸಂಬಂಧ, ಒಂದು ಹುಡುಗಿ ಜೊತೆ ಇರೋ ಸಂಬಂಧ, ಪೇರೆಂಟ್ಸ್ ಜೊತೆ ಇರೋ ಸಂಬಂಧ, ಆಮೇಲೆ ಒಂದು ಹುಡುಗನಿಗೆ ಅವನ ಹಳ್ಳಿ ಜೊತೆ ಇರೋ ಸಂಬಂಧ. ಸೊ ಅದು ಐ ಥಿಂಕ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯಿಂಟ್ಸ್. ಸೊ ಅದು ಯಾವತ್ತೂ ಔಟ್ಡೇಟ್, ಅದು ಯಾವತ್ತೂ ರೆಲೆವೆಂಟ್ ಆಗೇ ಇರುತ್ತೆ. Okay. Still, even though it's a village-based story, there is relevance to the topic what Devanoor Chandru has picked up. Okay. After backing a high-concept film like UI, why did you think of, returning with your second film with your next, with Ramayana anta? I think, as you know very well, we come from the movie business. From the last 50 years we are into the audio industry, and I think we've always wanted to tell movies that have real content. Okay. So I think even with UI, so there was very strong conviction of content, and I think Ramayanadalli ma'am ಒಂದು ಒಳ್ಳೆ ಊರಿನ ಕತೆ, Okay. ಒಂದು ಒಳ್ಳೆ ಕಂಟೆಂಟ್ ಇರೋ ಕತೆನ ತೆರೆ ಮೇಲೆ
ತೊಗೊಂಡು ಬರಲೇಬೇಕು ಅಂತ. ಆ್ಯಂಡ್ ದ ನಾವಲ್ಟಿ ಆಫ್ ದಟ್ ಸ್ಟೋರಿ ಇದೆಯಲ್ಲ, ಆ ನಾವಲ್ಟಿ ಆಫ್ ದ ಸ್ಟೋರಿನೇ ಮೇನ್ ರೀಸನ್ ನಾವು ಈ ಪಿಕ್ಚರ್ ಕಂಪ್ಲೀಟ್ ಮಾಡಿ ಏನೋ ತೆರೆ ಮುಂದೆ ತೊಗೊಂಬರ್ತಾ ಇರೋ ಏಕೈಕ ರೀಸನ್ನು ಐ ಥಿಂಕ್ ಆ ಬೀಜ ಅಂತಾರಲ್ಲ, ಆ ಬೀಜನೇ ಮೇನ್ ಕಾನ್ಸೆಪ್ಟ್ ಆಫ್ ದ ಸ್ಟೋರಿ. ಆ ಸ್ಟೋರಿನಲ್ಲಿಂದನೇ ಐ ಮೀನ್ ವಿನಯ್ ಸರ್ ಬಂದಿರೋದು, ಮತ್ತೊಂದು ಏನೋ ಅವ್ರು ಗ್ರೇಟ್ ಆ್ಯಕ್ಟಿಂಗ್ ಮಾಡಿರೋದು, ಗೋಪಾಲ್ ಸರ್ ಮಾಡಿರೋದು ಗ್ರೇಟ್ ವೆರಿ ಗುಡ್ ವರ್ಕ್ ಆಗಲಿ, ಇಡೀ ಚಿತ್ರತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆ ಕಥೆನೇ ಒಂದು ನಾವೆಲ್ಟಿ. ಓಕೆ ಓಕೆ. ಸೊ ಮೇನ್ ಐ ಥಿಂಕ್ ವಿ ಆಲ್ ವರ್ಕ್ ಟುವರ್ಡ್ಸ್ ದಟ್ ಕತೆ ಅಂತ ಹೇಳ್ಬೇಕಷ್ಟೇ. ಅಫ್ಕೋರ್ಸ್ ಫಾರ್ ಮೇಘಾ ಶೆಟ್ಟಿ ವಾಟ್ you're in at a time that you want to experiment with characters, and what convinced you to be part of Gramayana? Is it just because there is one side a story, a content, one side it is Vinay Rajkumar? Is it like he coming from the legacy, you wanted to be part of the project, or is the content that brought you into this film anta? ಐ ಥಿಂಕ್ ಇಟ್ಸ್ ಅ ಕಂಟೆಂಟ್. ಅಫ್ಕೋರ್ಸ್ ವರ್ಕಿಂಗ್ ವಿತ್ ವಿನಯ್ ಇಸ್ ತುಂಬ ಖುಷಿ ಆಯಿತು. ಬಟ್ ಕಂಟೆಂಟೇ ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸೇರಿಸಿರೋದೇ ಕಂಟೆಂಟ್. ಸೊ ಕತೆ ಅಷ್ಟು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆಮೇಲೆ ನನ್ನ ಪಾತ್ರ ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ. ಸೊ ನನಗೆ ಅದು ಈ ಸಿನಿಮಾ ಮಾಡಲೇಬೇಕು ಅಂತ ಐ ಫೆಲ್ಟ್ ಲೈಕ್ ಡೂಯಿಂಗ್ ಇಟ್. Somewhere the versatility of Gopal Krishna Deshpande fits in. ಎಲ್ಲ ಪಾತ್ರನೂ ಹುಡ್ಕೊಂಡು ಬರುತ್ತೆ, ಎಲ್ಲ ಫಿಲಮ್ಸಲ್ಲಿ ಒಂದು ಪಾತ್ರ ಹುಡ್ಕೊಂಡು ಬರುತ್ತೆ. ಬಟ್ ನೀವು ಅಂದ್ಕೊಂಡು ಒಂದು ಪಾತ್ರ ಇದು ನನಗೆ ಇದು ಮಾಡಿರಲಿಲ್ಲ, ಇದು ಬೇಕೇ ಬೇಕು ಅಂತ, ಆ ಥರ ಒಂದು ಪಾತ್ರ ಇದಾಗ್ಬೋದಾ ಅಂತ ನಿಮಗೆ? ಅದು ಗೊತ್ತಿಲ್ಲ ಮೇಡಮ್, ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ ಈ ಥರದ ಪಾತ್ರ ಮಾಡಬೇಕು ಅಂತ. ಕಾರಣ ಏನು ಅಂದರೆ ನನಗೆ ಕನಸು ಬೀಳಲ್ಲ, ಪಾತ್ರ ಕೊಟ್ಟ ಮೇಲೆ ಕನಸು ಬೀಳೋಕ್ಕೆ ಶುರು ಆಗುತ್ತೆ. ಸೊ ನೈಸ್. ನಾನು ರೈಟರ್ ಅಲ್ಲ, ಹಾಗಾಗಿ ಚಂದ್ರು ಅವರ ಒಂದು ಅಥೆಂಟಿಕ್ ರೈಟಿಂಗಿಂದ ನನಗೆ ತುಂಬ ಎಕ್ಸೈಟ್ ಮಾಡಿದೆ. ಅದಕ್ಕಿರೋ ಅಥೆಂಟಿಸಿಟಿನೇ, ಈ ಕತೆಗಿರೋ ಅಥೆಂಟಿಸಿಟಿನೇ ನಮ್ಮನ್ನೆಲ್ಲರನ್ನೂ ಕರ್ಕೊಂಡ್ಬಂದಿರೋದು. ಬೀಟ್ ನವೀನ್ ಸರ್ ಆಗಲಿ ಅಥವಾ ವಿನು ಸರ್ ಆಗಲಿ, ಮೇಘ ಅವರಾಗಲಿ, ಯಾರೇ ಆಗಲಿ, ಅದಕ್ಕಿರೋ ಒಂದು ಅಥೆಂಟಿಸಿಟಿ ಇದೆಯಲ್ಲ. ಅಂದರೆ ನೀವು ಕಡೂರು ಗ್ರಾಮದ ಕತೆ ಹೇಳ್ತಿದ್ದೀವಿ ಅಂದರೂ ಅದು ಬೆಂಗಳೂರಿನವ್ರಿಗೂ ಕನೆಕ್ಟ್ ಆಗುತ್ತೆ, ಮಂಡ್ಯದವ್ರಿಗೂ ಕನೆಕ್ಟ್ ಆಗುತ್ತೆ. ಅದರ ಭಾವ ಭಾಳ ಯೂನಿವರ್ಸಲ್ ಆದ ಭಾವ. ಏನಕ್ಕೆ ಅಂದರೆ ವಿಲೇಜ್ ಬೇಸ್ ಸ್ಟೋರೀಸ್ ಅಂದರೆ ಈ ಗ್ರಾಮದ ಬಗ್ಗೆ ಹೇಳೋ ಕತೆ ಅಂದರೆ ಇಂಡಿಯಾ ರೆಪ್ರೆಸೆಂಟ್ಸ್ ವಿಲೇಜಸ್. ಮೆಜಾರಿಟಿ ಆಫ್ ದ ವಿಲೇಜಸ್ ಅಂದರೆ ನಮ್ಮ ಭಾರತನ ಅರ್ಥ ಮಾಡ್ಕೋಬೇಕು ಅಂದರೆ ಹಳ್ಳಿನೇ ಅರ್ಥ ಮಾಡ್ಕೋಬೇಕಲ್ಲ. ಹಂಗಾಗಿ ಹಳ್ಳಿಗಳು ರೆಲೆವೆನ್ಸ್ ಕಳ್ಕೊಳ್ಳೋದೇ ಇಲ್ಲ. ನಾವು ಏನೋ ಮೆಟ್ರೋಪಾಲಿಟನ್ ಸಿಟಿಲಿ ಇರೋರು ರೆಲೆವೆನ್ಸ್ ಕಳ್ಕೋಬೋದು, ಹಳ್ಳಿಗಳು ರೆಲೆವೆನ್ಸ್ ಕಳ್ಕೊಳ್ಳೋದೇ ಇಲ್ಲ. ಹಳ್ಳಿಗಳಿಂದನೇ ನಾವು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಇದು ಕೇಳಿದೆ ಅಂದರೆ, ಬೇರೆ ಪಾತ್ರಗಳನ್ನ ನೀವು ಫಿಲಮ್ಸ್ ನೋಡಿದರೆ ಒಂದು ಪಾತ್ರ ಇರುತ್ತೆ, ಬೇರೆಯವ್ರ ಪಾತ್ರ ನೋಡಿದ್ರೆ ಓ ನಂಗೆ ಈ ಪಾತ್ರ ಬಂದಿಲ್ವಲ್ಲ ಅಂತ ಯಾವತ್ತಾರು ಅನಿಸಿದ್ಯಾ ನಿಮಗೆ? ಯಾವತ್ತೂ ಅನಿಸಿಲ್ಲ. ಯಾವತ್ತೂ ಅನಿಸಿಲ್ಲ. ಈ ಥರದ ಪಾತ್ರ ಮಾಡಬೇಕು, ಆ ಥರದ ಪಾತ್ರ ಮಾಡಬೇಕು ಅನ್ನೋ ಆಸೆ ಇಲ್ಲ. ಕೊಟ್ಟ ಮೇಲೆ ಅದು. ಬಟ್ ನೀವು ಹೇಳಿದ್ರಲ್ಲ, ನೀವು ಪಾತ್ರ ಬಂದ ಮೇಲೆ ಅದ್ರ ಕನಸು ಕಾಣ್ತೀನಿ ಅಂತ, ಆ ಜರ್ನಿ ಹೇಗಿರುತ್ತೆ ಸರ್? ನಾನು ನಿಮ್ಮಿಂದ ಕೇಳೋದು ಡಿಪೆಂಡ್ಸ್ ಅಪಾನ್ ದ ರೈಟಿಂಗ್ ಆಫ್ ದ ಫಿಲ್ಮ್. ಅಂದರೆ ಅದರ ರೈಟಿಂಗೇ ನಮಗೆ ಏನೇನು ಕನಸು ಕಾಣಬೇಕು, ಅದು ಆ ರೈಟಿಂಗೇ ನಮ್ಗೆ ಇನ್ಪುಟ್ ಕೊಡ್ತಾ ಇರುತ್ತೆ. ತುಂಬ ಕನಸು ಕಂಡ್ರು ಡೈರೆಕ್ಟರ್ ಕಂಡಿರೋ ಕನಸು ನಮ್ಮ ಕನಸು ಎಲ್ಲ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ. ತುಂಬ ಕನಸು ಕಾಣಬಾರ್ದು. ಲಿಸನ್ ಟು ದ ಡೈರೆಕ್ಟರ್. ಎದುರುಗಡೆ ಇರುವ ಆ್ಯಕ್ಟರ್ ಮೇಲೆ ನಾನು ತುಂಬ ಡಿಪೆಂಡೆಂಟ್ ಆಗಿರ್ತೀನಿ, ಅವ್ರ ರೈಟಿಂಗ್ ಮೇಲೆ ಡಿಪೆಂಡೆಂಟ್ ಆಗಿರ್ತೀನಿ, ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೀನಿ. ಅದೆಲ್ಲ ಸೇರಿ ಪ್ರೊಡಕ್ಷನ್ ಕೊಡುವ ಒಂದು ಇದು ಎಲ್ಲವೂ ಸೇರಿ ಅದು ಒಂದೇನೋ ಮ್ಯಾಜಿಕ್ ಹ್ಯಾಪನ್ ಆಗುತ್ತೆ. ನೇಮ್ ಇನ್ ದಿಸ್ ಫಿಲ್ಮ್ is what takes me to the next question. Sixth sense. Seena. ಈ ಸಿಕ್ಸ್ ಸೆನ್ಸ್ ಅನ್ನೋದು ವಿ ಯೂಸ್ ಇಟ್ ಇನ್ ಮೆನಿ ಒಕೇಶನ್ಸ್. ಲೈಕ್ ನನಗೇನೋ ಈ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ, ಇದು ಚೆನ್ನಾಗಾಗುತ್ತೆ ಅಂತ. ಸೊ ಸಂಬೇ ಅನ್ಸಲ್ವಾ? ಅಂದರೆ ಸಿಕ್ಸ್ತ್ ಸೆನ್ಸಿನ ಯು ಫೋರ್ಸಿ ಸಮಥಿಂಗ್ ಅಬೌಟ್ ಗ್ರಾಮಾಯಣ ಫ್ರಮ್ ದ ನೇಮ್ ಓನ್ಲಿ. ನಾವೆಲ್ಲ ಇರೋದು. ಆ್ಯಂಡ್ ಆಲ್ಸೋ ನಂಗೆ ಅನ್ಸುತ್ತೆ ಮೋರ್ ದೆನ್ ಎನಿಥಿಂಗ್ like the director or a conviction from the day he told me the story, even before even approaching a producer, before even like thinking of making a movie, from the day he told me the story only, it was like I was told that you were from the script stages. ಆಮೇಲೆ ನೀವು ರೆಕ್ಕಿಗೂ ಹೋದ್ರಿ. ಇನಿಷಿಯಲಿ ಮಾಡಿದಾಗ ಈಗ ನಮ್ಮ ಗೋಪಾಲ್ ದೇಶಪಾಂಡೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಲೈಕ್
ಸ್ಕ್ರಿಪ್ಟ್ನ ಒಂದು ಡಾಕ್ಟ್ರಿನ್ ಮಾಡೋಕ್ಕೆ ಅವರು ಕೂಡ ತುಂಬ ಹೆಲ್ಪ್ ಮಾಡೋದು. ಒಂಥರ ಟೀಮ್ ಎಫರ್ಟ್, ಎಲ್ಲರೂ ಕೂತ್ಕೊಂಡು ಮಾಡಿದ್ದು ಅನ್ಸುತ್ತೆ. ಬಿಕಾಸ್ ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಅಷ್ಟು ಆಸೆ ಇತ್ತು. ಒಂದು ವಿ ವಾಂಟೆಡ್ ಇಟ್ ಟು ಕಮ್ ಔಟ್ ಇನ್ ದ ಬೆಸ್ಟ್ ವೇ ಆಸ್ ಪಾಸಿಬಲ್. ಬಟ್ ನೀವು ಮುಂಚೆನೇ ಇದಕ್ಕೆ ಮುಂಚೆ ಒಂದು ಪೆಪ್ಪೆ ಅಂತ ಒಂದು ವಿಲೇಜ್ ಬೇಸ್ ಸಬ್ಜೆಕ್ಟ್ ಮಾಡಿದ್ರಿ. ಹೌದು. ಬಟ್ ವೆನ್ ಇಟ್ ಕೇಮ್ ಅರೌಂಡ್ ಅಗೇನ್ ವಿತ್ ದ ಸೇಮ್ ಅಟ್ಮಾಸ್ಫಿಯರ್, ವೆರ್ ಯು ಓಕೆ? ಬಿಕಾಸ್ ಇದು ಇಟ್ ಟೇಕ್ಸ್ ಅ ಡಿಫ್ರೆಂಟ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ಅ ವಿಲೇಜ್ ಬೇಸ್ ಸಬ್ಜೆಕ್ಟ್. ಬಟ್ ಅದೇ ಹೇಳ್ತಿದ್ರಲ್ಲ, ಇಂಡಿಯಾ ಇಸ್ ಮೇಡ್ ಆಫ್ ವಿಲೇಜಸ್ ಅಂತ. ಸೊ ನಮ್ಮ ಕರ್ನಾಟಕಲ್ಲೇ ಎಷ್ಟು ಹಳ್ಳಿಗಳಿದೆ ಅಂದರೆ ಒಂದು ಹಳ್ಳಿಗೂ ಇನ್ನೊಂದು ಹಳ್ಳಿಗೂ ಸಂಬಂಧನೇ ಇಲ್ಲ. ಅಷ್ಟು ಬೇರೆ ಬೇರೆ ಕಲ್ಚರ್ ಸ್ಪ್ರೆಡ್ ಔಟ್ ಆಗಿದೆ. ಅಂದರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋದರೆ ಊಟ ಬೇರೆ, ಬಟ್ಟೆ ಬೇರೆ, ಮಾತಾಡೋ ಡೈಲೆಕ್ಟ್ ಬೇರೆ. ಸೊ ಬೇರೆ ಬೇರೆ ಮೈಕ್ರೋ ಕಲ್ಚರ್ಸ್ ಇದೆ ನಮ್ಮ ಇಂಡಿಯಾಲಿ. ಸೊ ಇದರಲ್ಲಿ ಸೊ ಕಡೂರ್ ಭಾಗದ್ದು ಅದೊಂದು ಕಲ್ಚರ್. ಸೊ ಅದು ಪೆಪ್ಪೆಗೆ ವಿಲೇಜ್ ಅಂತ ನಾವು 2 ವಿಲೇಜ್ ಅಂತ ಕರಿತೀವಿ, ಬಟ್ ಕಲ್ಚರಲಿ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಹೌ ಡು ಯು ಗೋ ಅಬೌಟ್ ದಿಸ್ ಜರ್ನಿ ಬೀಯಿಂಗ್ ಸಿಕ್ಸ್ತ್ ಸೆನ್ಸ್ ಸೀನಾ ಅಂತ? ಇನಿಷಿಯಲಿನೇ ಸ್ಕ್ರಿಪ್ಟ್ನ ತುಂಬ ಸಲ ಓದಿ ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ, ಆಮೇಲೆ ಆ ಊರಿಗೆ ಹೋಗಿ ಅಲ್ಲಿನ ಜನ ನೋಡಿ, ಆಮೇಲೆ ಇನ್ನೊಂದು ಏನಂದರೆ ಇವರು ಈ ಕಥೆನೂ ಬರೆದಾಗ ಸೊ ಅವ್ರ ಊರಲ್ಲಿ ನಡೆದಿರೋ ಒಂದಷ್ಟು ಇನ್ಸಿಡೆಂಟ್ಸು, ಆಮೇಲೆ ಒಂದಷ್ಟು ಜನರು, ಅದ್ರ ಬೇಸ್ಡ್ ಮೇಲೂ ಕೂಡ ಕತೆ ಮಾಡಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಆ ಕಥೆನ ಲೈವ್ ಆಗಿ ಅಂದರೆ ಆ ಜನರ ಜೊತೆ ಮಾತಾಡಿ ಅವ್ರಿಗೆ ಆ್ಯಕ್ಚುಲ್ ಆಗಿ ಒಂದಷ್ಟು ಇವೆಂಟ್ನ ಅವರು ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು. ಸೊ ಆ ಪ್ರೋಸೆಸ್ಸು, ಆಮೇಲೆ ಒಂದಷ್ಟು ವರ್ಕ್ಶಾಪ್ಸು, ಅದೆಷ್ಟು ಇಂಟೆನ್ಸಿಫೈ ಆಗಿ ಮಾಡಿದ್ವಿ ಆ ಟೈಮಲ್ಲಿ ಅಂದರೆ. ಸೊ ಐ ಥಿಂಕ್ ದ ಕ್ಯಾರೆಕ್ಟರ್ ಆಲ್ಸೋ ಜಸ್ಟ್ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ದ ವಿಲೇಜರ್ಸ್ ಅಲ್ಲಿ ಟು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜು, ಆಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ, ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ನು ಯು ವಾಂಟೆಡ್ ಟು ಚೇಂಜ್ ಫಾರ್ ದಿಸ್ ಪರ್ಟಿಕ್ಯುಲರ್ ಫಿಲಮ್ ಅಂತ. ತುಂಬ ಪ್ರೀತಿಯಿಂದ ಮಾಡಿದ್ದೀರ ಗ್ರಾಮಾಯಣನ. ಅದೇ ವಿಲೇಜ್ ಗೊತ್ತು, ಬಟ್ ಗ್ರಾಮೀಣ ಅನ್ಸುತ್ತೆ ನಾನಂತಲ್ಲ, ಪ್ರತಿಯೊಂದು ಆಕ್ಟರು ಇಲ್ಲ ಪ್ರೊಡ್ಯೂಸರು ಟೆಕ್ನಿಷಿಯನ್ಸ್ ಎಲ್ಲರೂ ಅದೊಂಥರ ಎಕ್ಸ್ಟ್ರಾ ಪ್ರೀತಿಯಿಂದ ಮಾಡಿದ್ದಾರೆ. ಎಂಟೈರ್ ಫ್ಯಾಮಿಲಿ ಲೈಕ್ ಅಪ್ಪ ಎಲ್ಲರೂ ಈ ಸ್ಕ್ರಿಪ್ಟ್ನ ಕೇಳಿಸ್ಕೊಂಡ್ರು, ನರೇಷನ್ ಮಾಡಿ. ವಾಟ್ ಈಸ್ ದಟ್ ಇನ್ ದ ಫ್ಯಾಮಿಲಿ ದಟ್ ಎವ್ರಿ ಒನ್ ವಾಂಟೆಡ್ ಟು ಹಿಯರ್ ಟು ದಿಸ್ ಸಬ್ಜೆಕ್ಟ್? ಇಸ್ ಇಟ್ ದ ಸೇಮ್ ಪ್ರೊಸೀಜರ್ ನಿಮ್ದೆಲ್ಲ ಇದರೊಳಗೆ ಇದು? ನೋ, ಇಟ್ ಆಲ್ಸೋ ಡಿಪೆಂಡ್ಸ್ ಡೈರೆಕ್ಟ್ ಟು ಡೈರೆಕ್ಟ್ಲಿ. ಎಲ್ಲ ಸ್ಕ್ರಿಪ್ಟ್ನ ಮೊದಲು ಫಸ್ಟ್ ನಾನು ಕೇಳ್ತೀನಿ, ನನಗೆ ಅದ್ರ ಇಷ್ಟ ಆದಾಗ. ಆ್ಯಂಡ್ ಈಗ ತಮ್ಮ ಅಥವಾ ನನ್ನ ತಂದೆ ಫ್ರೀ ಇದ್ದರೆ, ಆಮೇಲೆ ದೇ ವಾಂಟ್ ಟು ಲಿಸನ್ ಟು ಅಂದರೆ ಅವರು ಕೇಳ್ತಾರೆ. ಬಟ್ ಗ್ರಾಮಾಯಣ ನಂಗೆ ಅನಿಸುತ್ತೆ ಅವರು ದ ಡೈರೆಕ್ಟರ್ ಆಲ್ಸೋ ಇಟ್ ಕಮ್ ಸೋ ಪ್ರಿಪೇರ್ಡ್. ಒಂದು ಬೌಂಡ್ ಸ್ಕ್ರಿಪ್ಟ್ ಜೊತೆ, ಆಮೇಲೆ ಇನಿಷಿಯಲಿ ಬಂದಾಗ ಅವರು ಕಾಸ್ಟ್ಯೂಮ್ ಹೇಗಿರುತ್ತೆ, ಲೊಕೇಶನ್ಸ್ ಹೇಗಿರುತ್ತೆ, ಎಲ್ಲದನ್ನು ತಗೊಂಡು ಬಂದಿದ್ರು. ಸೊ ಅದೆಲ್ಲ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದರಿಂದ ಮನೆಯಲ್ಲೂ ಕೇಳಬೇಕು ಅಂತ ಅಪ್ಪ ತುಂಬ ಇಷ್ಟಪಟ್ಟಿದ್ರು ಅಂತ ಕೇಳ್ಪಟ್ಟೆ. ಅವ್ರಿಗೂ ತುಂಬ ಇಷ್ಟ ಆಗಿತ್ತು ಈ ಕತೆ. ಜನರಲಿ ಕಮಿಂಗ್ ಟು ಮೇಘಾಸ್ ಕುಸುಮಾಸ್ ಕ್ಯಾರೆಕ್ಟರ್, directors come with strong female characters also today, unlike before just run of the mill ಆ ಥರ ಇರಲ್ಲ. ಬಟ್ ಕುಸುಮ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಕುಸುಮ ಕ್ಯಾರೆಕ್ಟರ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ನನಗೆ ಸ್ಟಾರ್ಟಿಂಗ್ ಕತೆ ಹೇಳುವಾಗ ಕುಸುಮ ಬಗ್ಗೆ ಅವ್ರು ಕಂಡಂಥ ಕನಸನ್ನು ನಾನು ನೋಡಿದೆ. ಅವ್ರು ಎಷ್ಟು ಕನಸು ಕಂಡಿದ್ದಾರೆ ಕುಸುಮ ಬಗ್ಗೆ, ಆಮೇಲೆ ಅವ್ರು ಎಷ್ಟು ಅಂದರೆ ಇದೊಂದು ಬಂದು ಗ್ರಾಮಾಯಣ ಇಸ್ ಅ ರಿಯಲ್ ಸ್ಟೋರಿ. ಸೊ ಅವರು ಆ ಕುಸುಮನ ಯಾವ ರೀತಿ ಅಬ್ಸರ್ವ್ ಮಾಡಿದ್ದಾರೆ, ಅವಳ ಬಾಡಿ ಲ್ಯಾಂಗ್ವೇಜ್ ಏನು, ಅವಳು ಹೇಗಿದ್ಲು, ಅದನ್ನು ಎಲ್ಲನೂ ಕೂಡ ನನಗೆ ಅವರು ಡೀಟೇಲಾಗಿ ಹೇಳ್ತಾ ಬಂದರು. ಸೊ ಅವರು ಹೇಳಕ್ಕೆ ಶುರು ಮಾಡಿದಾಗ ಐ ಸ್ಟಾರ್ಟೆಡ್ ನಾನು ಕುಸುಮ ಆಗೋದಕ್ಕೆ ಶುರು ಆದೆ. ಸೊ ನನಗೆ ಅವರು ಲ್ಯಾಂಗ್ವೇಜ್ ಹಿಂಗಿರಬೇಕು, ಅವಳ ಬಾಡಿ ಲ್ಯಾಂಗ್ವೇಜ್ ಹಿಂಗೆ, ಅವಳು ಹಾಕೋ ಬಟ್ಟೆ ಹಿಂಗೆ, ಆಮೇಲೆ ಅವಳು ಮಾತಾಡೋ ರೀತಿ ಈ ಥರ ಇರುತ್ತೆ, ಅವಳು ನೋಡೋ ರೀತಿ ಈ ಥರ ಇರುತ್ತೆ, ಪ್ರತಿಯೊಂದು ಸಣ್ಣ ಪುಟ್ಟ ಡೀಟೇಲ್ಸ್ ಕೂಡ ಹೇಳ್ತಿದ್ರು. ಆಮೇಲೆ ನಮಗೆ ವರ್ಕ್ಶಾಪ್ಸ್ ಎಲ್ಲ ಮಾಡಿಸ್ತಾಯಿದ್ರು ಮುಂಚೆ, ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿಬಿಟ್ಟೆ ನಾವು ಶೂಟ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿ ಹೋದಾಗ್ಲೂ ಅಲ್ಲಿ ಹಳ್ಳಿ ವಾತಾವರಣದಲ್ಲಿ ಕೆಲವೊಂದು ನೋಡಿ ಕಲಿಯೋದಾಗಿರ್ಬೋದು, ಆಮೇಲೆ ನನಗೆ ಈ ಹೊಲ ಉಳೋದಾಗಿರ್ಬೋದು, ಆಮೇಲೆ ಎತ್ತು ಜೊತೆ ಇರೋದಾಗಿರ್ಬೋದು, ಇದೆಲ್ಲ ಹೊಸದಲ್ವ. ಸೊ ಅದ್ರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರದ್ದು ಪರಿಚಯ ಆಗಿರ್ಬೋದು. ಆಮೇಲೆ ಕೆಲವೊಂದು ಫಿಸಿಕಲ್ ಟಾಸ್ಕ್ ತುಂಬ ಇತ್ತು ಈ ಸಿನಿಮಾದಲ್ಲಿ. ಸೊ ಅದನ್ನು ಯಾವ ರೀತಿ ನಾವು ಮುಂಚೆನೇ ಪ್ರಿಪೇರ್ ಆಗಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲ ಡೀಟೇಲ್ಸು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಟುಡೇ ವರ್ಕ್ಶಾಪ್ಸ್ ವರ್ಕ್ ಅಂದರೆ ಹೆಲ್ಪ್ ಆಗುತ್ತೆ 100%. ಜಸ್ಟ್ ದಟ್ ಟು ಅಂಡರ್ಸ್ಟ್ಯಾಂಡ್ ಬಿಟ್ವೀನ್ ಆಕ್ಟರ್ಸ್ ಅಂತ ಈಗ ಒಂದು ಆಕ್ಟರ್ನ ಸೆಟ್ಟಲ್ಲಿ ಡೈರೆಕ್ಟ್ ಆಗಿ ಮೀಟ್ ಮಾಡೋಕ್ಕಿಂತ
ಅದಕ್ಕಿಂತ ಒಂದು ರಿಲೇಷನ್ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಅದರಿಂದ ಐ ಥಿಂಕ್ ನಮ್ಮೆಲ್ಲರಿಗೂ ಆ ರಿಲೇಶನ್ಶಿಪ್ ಮುಂಚೆನೆ ಬಿಲ್ಡ್ ಆಗಿತ್ತು, ಅದೊಂದು ಕಂಫರ್ಟ್ ಬಿಲ್ಡ್ ಆಗಿತ್ತು. ಸೊ ಅವಾಗ ಅದರಿಂದನೇ ಈಸಿಯಾಗಿ ಶೇರ್ ಮಾಡ್ಕೊಳ್ಬೋದು, ಅಂದರೆ ಇಂಪ್ರೂವೈಸೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಫಿಲಮಲ್ಲಿ ಮೋರ್ ದೆನ್ ಅ ವರ್ಕ್ಶಾಪ್ ದಿಲ್ ಡೂ ಅ ಮಾಂಟೇಜ್ ಶೂಟ್, ಲೈಕ್ ಅ ಸಾಂಗ್ ಶೂಟ್. ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮಾಂಟೇಜ್ ಮಾಡ್ತಾರೆ ಸೊ ದ್ಯಾಟ್ ಆವಾಗ ಅಲ್ಲಿ ಆ್ಯಕ್ಟರ್ಸ್ಗಳು ಮೀಟ್ ಆಗ್ತಾರೆ, ಅವ್ರಿಗೆ ನಾವು ನೆಕ್ಸ್ಟ್ ಸೀನ್ ಮಾಡುವಾಗ ಅವ್ರಿಗೆ ಹೊಸದು ಅನಿಸಲ್ಲ, ದೆಲ್ ಬಿ ಕಂಫರ್ಟಬಲ್ ಅನ್ನೋ ರೀತಿ. ಅಟ್ಲೀಸ್ಟ್ 5 ಫಿಲಮ್ಸ್ ಓಲ್ಡ್ ಆ್ಯಕ್ಟರ್ ಆದರೂ ನಾಟ್ ದಟ್ ಎಕ್ಸ್ಪೀರಿಯನ್ಸ್ ಓಕೆ ಆಯಿತು ಬರ್ತೀನಿ ಸೆಟ್ಟಿಗೆ ಸ್ಟ್ರೇಟ್ ಅವೇ ಆ ಥರ ಇಲ್ಲ. ಈವನ್ ಸಮ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಲುಕ್ ಫಾರ್ ವರ್ಕ್ಶಾಪ್ಸ್. ಸರ್ ನಿಮ್ಮ ವರ್ಸಿಟ್ಯಾಲಿಟಿಗೆ ನೀವು ಯು ಆಲ್ಸೋ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ದ ವರ್ಕ್ಶಾಪ್ಸ್ ಟು ಅಂಡರ್ಸ್ಟ್ಯಾಂಡ್ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ತಿಳ್ಕೊಳ್ಳೋಕ್ಕೆ, ಅಥವಾ ನಿಮ್ಮ ಆ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಕ್ಕಾದ್ರೂ ನೀವು ವರ್ಕ್ಶಾಪ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ? ನೀವು ಪ್ರತಿ ಸಲ ನನಗೆ ವರ್ಸ್ಟೈಲ್ ಅಂತಂದಾಗ ನನಗೆ ಭಯ ಆಗುತ್ತೆ. ನಾನು ನೋಡೋದು ಹೇಳ್ತಾ ಇದ್ದೀನಿ ಸರ್. ಕಾರಣ ಏನು ಅಂದರೆ ಅದರ ಎಲ್ಲ ಭಿನ್ನತೆನೂ ಅದರ ಬರಹದಿಂದ ಆಗೋದು ಅಂತ ನನ್ನ ನಂಬಿಕೆ. ಸರು ಅದು ಮಾತ್ರ ಅಲ್ಲ, ರೈಟಿಂಗ್ ಸ್ಟೇಜಿಂದ ಸ್ಟಾರ್ಟ್ ಮಾಡ್ತಾರೆ. ನಾನು ವರ್ಕ್ಶಾಪ್ಸಿಗೆ ಹೋಗ್ತೀನಿ, ನಾನು ವರ್ಕ್ಶಾಪ್ ಇದ್ದರೆ ನಾನು ಖಂಡಿತ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಅಂದರೆ ಇವಾಗ ಅವ್ರಿಗೇನಾದರೂ ನೀವು ಇನ್ಪುಟ್ಸ್ ಹಿಂಜರಿ ಅಲ್ವಾ, ಓಕೆ ನಾನು ನಮ್ಮ ಫಿಲಮ್ ಇದು ಚೆನ್ನಾಗಿ ಆಗಬೇಕು ಅಂದರೆ ಯು ಡೋಂಟ್ ಮೈಂಡ್ ಗಿವಿಂಗ್ ಇನ್ಪುಟ್ಸ್ ಟು ದ ಯಂಗ್ ಆ್ಯಕ್ಟರ್ಸ್ ಲುಕ್ ಅಪ್ ಟು ಯು? ನನಗೆ ನಮ್ಮ ಶೂಟಲ್ಲಿ ತುಂಬ ಆ್ಯಕ್ಟ್ರೇ ಮೇಡಮ್. ನಾವು ಶೂಟ್ ಮಾಡುವಾಗೆಲ್ಲ ನಮಗೆ ಪ್ರತಿಯೊಂದು ನಮ್ಮದು ಅವ್ರದ್ದು ಸೀನ್ಗಳೆಲ್ಲ, ನಮ್ಮ ಸೀನ್ ಇಲ್ಲ ಅಂದರೂ ಡಬ್ಬಿಂಗ್ ಟೈಮಲ್ಲೂ ಕೂಡ ಬೇಗ ಇದು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇಂಪ್ರೂವೈಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ವರ್ಕ್ಶಾಪ್ ಮಾಡೋದು ಇನ್ನೊಂದು ಕಾರಣ ಏನು ಅಂದರೆ ಮೇಡಮ್, ಆ್ಯಕ್ಟ್ರ್ಗಳು ತಪ್ಪು ಮಾಡೋದಕ್ಕೆ ಹೆದರಲ್ಲ. ಅವಾಗ ಓಕೆ ಯಾವ ಸ್ಪೇಸಲ್ಲಿ ತಪ್ಪು ಮಾಡೋದಕ್ಕೆ ಹೆದರಲ್ವೋ ನೀವು, ಅವಾಗೇನೋ ಹೊಸದು ಹುಟ್ಟುತ್ತೆ. ನೀವು ಕಂಡೀಷನ್ಡ್ ಆದ ರೈಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಲ್ಲ, ಅವಾಗಲೇ ಅದು ತುಂಬ ರಾಂಗ್ ನೀವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದಾಗ, ಆ ವರ್ಕ್ಶಾಪೆಲ್ಲ ಒಂದು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ. ನಾನು ಏನು ಹೇಳಿದ್ರು ಇವ್ರು ನನ್ನನ್ನು ಜಡ್ಜ್ ಮಾಡಲ್ಲ, ಅಥವಾ ನಾನು ಮೇಘ ಅವ್ರಿಗೆ ಏನೇ ಹೇಳಿದ್ರು ಅವ್ರು ನನ್ನನ್ನು ಜಡ್ಜ್ ಮಾಡಲ್ಲ, ಅಥವಾ ಅವ್ರು ನಂಗೆ ಏನು ಹೇಳಿದ್ರು ನಾನು ಜಡ್ಜ್ ಮಾಡಲ್ಲ, ಅಥವಾ ವಿನು ಸರಿಗೆ ನಾನು ಏನೋ ಹೇಳಿದ್ರು ನಾನು ಜಡ್ಜ್ ಮಾಡಲ್ಲ ಅನ್ನೋ ಒಂದು ಕಂಫರ್ಟಬಿಲಿಟಿ ಬಂದಾಗ, ಈಗ ಬರೀ ಡೈಲಾಗ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ವರ್ಕ್ಶಾಪ್ ಅಲ್ಲ, ಈ ಸ್ಪೇಸ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅಂದರೆ ನಾನು ಏನು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಶೇರ್ ಮಾಡ್ಬೋದು ಅನ್ನೋ ಒಂದು ನೋಷನ್ನಿಂದ ಕೆಲಸ ಮಾಡಿದಾಗ ಅಲ್ಲ ಬೇರೆ ಹುಟ್ಟು. ಇಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಆ್ಯಕ್ಟರ್ಸು ಏನೇ ಬ್ಯಾಗೇಜ್ ಇಲ್ಲದೆ ಸೆಟ್ಟಿಗೆ ಬಂದರೆ ಇಟ್ ಹೆಲ್ಪ್ಸ್ ಅಂತ. ನಾವು ಎರಡನೇ ಸಲ ನಾವು ಫಸ್ಟ್ 10 ಕೂಡ ಒಟ್ಟಿಗೆ ಮಾಡಿದ್ವಿ. ಇನ್ಫ್ಯಾಕ್ಟ್ 10 ಶೂಟ್ ಮಾಡ್ಬೇಕಾದ್ರೆ ಬರೀ ಗ್ರಾಮಾಯಣ ಬಗ್ಗೆನೇ ಮಾತಾಡ್ತಿದ್ವಿ. ಸರ್, ಹೌ ವಾಸ್ ಇಟ್ ಮೌಂಟಿಂಗ್ ಆ್ಯಸ್ ಅ ಪ್ರೊಡ್ಯೂಸರ್, ಹೌ ವಾಸ್ ಇಟ್ ಮೌಂಟಿಂಗ್ ಅ ಫಿಲಮ್ ಲೈಕ್ ರಾಮಾಯಣ? ಬಿಕಾಸ್ ಅಂದರೆ ಒಂದು ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಆ್ಯಂಡ್ ಯು ಅಂದರೆ ನೀವೇನಾದರೂ ಪೋಸ್ಟ್ UI ಡಿಡ್ ಯು ಬ್ರಿಂಗ್ ಇನ್ ಎನಿ ಸ್ಟ್ರಾಟಜಿ ಟೈಪ್ ಟು ಹೌ ಟು ಗೋ ಅಬೌಟ್ ಇಟ್? ಇಲ್ಲ, ಐ ಥಿಂಕ್ ಮೌಂಟಿಂಗ್ ದ ಸಿನಿಮಾ ದ ವೇ ಹೌ ಆ ಪ್ರೊಡಕ್ಷನ್ ಇಸ್ ಆಲ್ವೇಸ್ ಡನ್ ಇಸ್ ಕತೆ. ಈ ಕತೆಗೆ ಏನು ಬೇಕು, ಕತೆಗೆ ಎಷ್ಟು ಏನೇನು ಬೇಕು. ಆ್ಯಂಡ್ ಐ ಥಿಂಕ್ ಮೌಂಟಿಂಗ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವಿತ್ ಶೇರ್ ಪ್ಯಾಷನ್, ನಾಟ್ ವಿತ್ ಜಸ್ಟ್ ಮನಿ. Because money, the way Larry Films looks at is, this story is there, what is required for the story and what is required for the movie, it will be provided very well. But if you come with economics, I think that's a very wrong way of producing movies. Mm-hmm. If you just look at economics and try cut corners everywhere, it doesn't work. Mm-hmm. So we really feel that yes, if this, because we really felt ಈ ಕಥೆನಲ್ಲಿ ಚಂದ್ರು ಅವ್ರು ಮಾಡ್ಕೊಂಡು ಬಂದಿರೋ ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿತ್ತು. ಅಂದರೆ ಯಾವ ಲೆವೆಲ್ಗೆ ಡೀಟೇಲಿಂಗ್ ಇತ್ತು ಅಂದರೆ, ಒಂದು ಕ್ಯಾರೆಕ್ಟರ್ದು ಒಂದು ಕಾಸ್ಟ್ಯೂಮ್ದು ಕ್ರೀಸ್ ಲೆವೆಲ್ವರೆಗೂ ಅವರು ಒಂದು ಬರವಣಿಗೆನಲ್ಲೇ ಒಂದು ಡೀಟೇಲಿಂಗ್ ತೊಗೊಂಬಂದಿದ್ರು. ಸೊ ಒನ್ಸ್ ಯು ಸಿ ದಟ್ ಡೆಡಿಕೇಶನ್ ಇನ್ ದ ಸ್ಕ್ರಿಪ್ಟ್, ದೆನ್ ಯು ನೋ ದಟ್ ಓಕೆ, ಯು ನೋ ವಾಟ್, ದಿಸ್ ಈಸ್ ಔಟ್ ಆಫ್ ಶೇರ್ ಪ್ಯಾಷನ್. ಅದು ಫಸ್ಟ್ ಟೈಮರಲ್ಲಿ ತುಂಬ ಅವ್ರ ಬಗ್ಗೆ ಎಷ್ಟು ಹೊಗಳ್ತೀವಿ ಅಂತ ಅಂದರೆ, ಬಟ್ ದ ಸೆಕೆಂಡ್ ಫಿಲಮ್ ಹಿ ರಿಯಲಿ ರನ್ ಅರೌಂಡ್ ಒಂಥರ. ವೈ ದಿಸ್ ಹ್ಯಾಪನ್ಸ್? Why that happens is, yes, everybody comes with great fire in the belly, but I feel that hunger should never die. Like say if you see great filmmakers, ille namna like say Putana agbodu, I think ರಾಜ್ಕುಮಾರ್ ಸರ್ದು ಎಲ್ಲ ಫಿಲ್ಮ್ದು ಡೈರೆಕ್ಟರ್ಸ್ಗಳನ್ನ ತೊಗೊಂಡ್ರೆ
they were always hungry. And I think ಇಲ್ಲಿ ಒಂದು ಸಿನಿಮಾ ಆದಮೇಲೆ I think they get to some comfort zone, they stick to some formula, they stick to some pattern way of movie making. I think that doesn't work. Like depends on what the success of the first film will get them the next film ಅಂತ Yes, so they get into this comfort zone saying that okay, what something worked will always work. Illa. I think we've seen that all through our lives. I think if there is something new, only then it will work. If you repeatedly give something to the same person, he'll be really bored of it. Like it could be even a sweet, right? You keep eating the same sweet over and over again, or bore agbidutte. So filmmaking is that. I think it's a very serious business, and that serious business has a lot of andre passion is needed, and you should not kill that passion. That's my only thing. serious business like cinema might sometimes need less money, sometimes need more money. Yes, it's about the story. Mm-hmm. It's about the story, and what the story requires, a producer has to stick only to that. Okay. If they go behind economics, oh, this is a newcomer, you won't get OTT, you won't get satellite, you won't get that, you won't get this. That's a wrong way of making movies. According to me, it's a good story. This is the budget that needs to be allotted to that, and that is what needs to be allotted. Yeah, so many first timers are looking like producers like you, sir. Will inform them, of course. But Vinay, ಈ ಫಿಲಮ್ ಬಗ್ಗೆ when I just studied, ದೇವನೂರು ಚಂದ್ರು ಹ್ಯಾಸ್ ಅಂದರೆ ಅವ್ರ ಪ್ಲೇಸಲ್ಲೇ ಅವ್ರು ಎಲ್ಲಿ ಹುಟ್ಟಿದ್ದೋ ಅಲ್ಲೇ ಈ ಶೂಟಿಂಗ್ ಮಾಡಿರೋದು ಅಂತ ಒಂದು. ಆ್ಯಂಡ್ ವಾಟ್ ಎವರ್ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಗ್ರೋಯಿಂಗ್ ಅಪ್ ಹಿ ಹ್ಯಾಸ್ ಬ್ರಾಟ್ ಇನ್ ಟು ದಿಸ್ ಮೂವಿ. ಇವತ್ತು ತುಂಬ ಅಬ್ಸರ್ವೇಷನ್ಸು ಎಲ್ಲ ಪರ್ಸ್ನಲ್ ಲೈಫಲ್ಲಿ ಅವ್ರದ್ದು ಏನಾಗಿದೆಯೋ ದೇ ಬ್ರಿಂಗ್ ಇಟ್ ಔಟ್ ಆ್ಯಸ್ ಅ ಸ್ಟೋರಿ. ಬಟ್ ಹೌ ಇಸ್ ದ್ಯಾಟ್ ರೆಲೆವೆಂಟ್ ಟು ದ ಆಡಿಯನ್ಸ್ ಅಂತ? ಪರ್ಸನಲ್ ಸ್ಟೋರೀಸ್ ಆಫ್ ಸಂಬಡಿ ಇಟ್ಸ್ ನಾಟ್ ಹಿಸ್ ಪರ್ಸನಲ್ ಲೈಫ್ ಸ್ಟೋರಿ ಅಲ್ಲ, ಅಂತ ಅಬ್ಸರ್ವೇಷನ್ ಅವ್ರು ಮಾಡಿರೋದು. ಅವರ ಊರಲ್ಲಿ ನಡೆಯುವಂತ ಕಥೆಗಳು. ಸೊ ಅದೇ ಕತೆ ನಿಮ್ಗೆ ಬೇರೆ ಊರಲ್ಲೂ ನಡೆಯುತ್ತೆ, ಬಟ್ ಕಲ್ಚರಲಿ ಬೇರೆ ಇರುತ್ತೆ, ಒಂದಷ್ಟು ನುವಾನ್ಸಸ್ ಚೇಂಜ್ ಇರುತ್ತೆ, ಬಟ್ ಆ ಕೋರ್ ಎಲ್ಲ ಊರಲ್ಲೂ ಇರುತ್ತೆ, ಎಲ್ಲ ಜನರ ಮನಸ್ಸಲ್ಲೂ ಸೇಮ್, ಎಲ್ಲ ಎಮೋಷನ್ ಸೇಮ್ ಇರುತ್ತೆ ಎಲ್ಲರ ಹತ್ರ. ಸೊ ಅದರಿಂದ ಇಟ್ ಇಸ್ ನಾಟ್ ಹಿಸ್ ಪರ್ಸನಲ್ ಲೈಫ್ ಸ್ಟೋರೀಸ್ ಅಂತ, ಒಂದು ಊರಲ್ಲಿ ನಡೆಯೋ ಒಂದಷ್ಟು ಘಟನೆ. ಓಕೆ ಓಕೆ, ವಾಟ್ ಇಸ್ ಆ ಘಟನೆ ಏನು ಇದಕ್ಕೆ ರಾಮಾಯಣ ಮಾಡೋ ಅಂಥದ್ದು? July 3rd. ಬಟ್ ಅಂದರೆ it has everything. ಅಂದ್ರೆ it is not like one specific ಜಾನರ್ಗೂ ಇದೇನು ಇದು ಮಾಡೋಕ್ಕಾಗಲ್ಲ ಅಂತ. So you can see there's a very nice love story in it. There's like Very good emotion. ಈಗ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಒಳ್ಳೆ ಕಥೆ ಇದೆ. ಆಮೇಲೆ ಊರ್ದು ಒಂದು ಕ್ಯಾರೆಕ್ಟರ್ ಇದೆ, ಅಂದ್ರೆ ಊರಲ್ಲಿ ನಡೆಯುವಂಥ ಒಂದಷ್ಟು ಹಬ್ಬಗಳು, ಊರಲ್ಲಿ ನಡೆಯುವಂಥ ಒಂದಷ್ಟು ಡಿಸ್ಕಷನ್ಗಳು, ಅದ್ರ ಬಗ್ಗೆ ಒಂದಷ್ಟಿದೆ. ಆಮೇಲೆ ಮೇ ಬಿ ಒಂದು ಸ್ವಲ್ಪ ಆ್ಯಸ್ ಅ ಹೋಲ್ ಆ್ಯಸ್ ಅ ಸೊಸೈಟಿನೂ ಒಂದಷ್ಟಿದೆ. ಇದನ್ನು ಈ ಥರ ಫಿಲಮ್ಸ್ನ ನೀವು ಕಮರ್ಷಿಯಲ್ ಆ್ಯಂಗಲ್ ಆಗಿ ನೋಡ್ತೀರೋ ಅಥವಾ ಒಂದೇನೋ ಕಂಟೆಂಟ್? ಇವತ್ತು ಕಂಟೆಂಟ್ ಅಂದರೆ ಅದು ಬ್ರಿಡ್ಜ್ ಫಿಲಮ್ ಅಂತ ಆ ಥರ ಹೊರಟೋಗುತ್ತೆ. ಕಮರ್ಷಿಯಲ್ ಆ್ಯಂಗಲಲ್ಲಿ ಯಾವ ರೀತಿ ನೋಡ್ತಾರೆ ಜನ? This is a commercial movie only, but which is shown in a very artistic way. But it is a commercial movie only. Like like whatever. It's a very good movie, man. There is nothing called commercial and nothing called artsy or whatever, I feel. Either it's a good film or a bad film. Okay. And that's There's no if in between. it's a successful film, it's called like ಎಷ್ಟು ಜನಕ್ಕೆ ರೀಚ್ ಆಯ್ತು. ಈಗ ಮಾಸ್ ಮೂವಿ ಅಂದ್ರೆ the masses watch it, the more number of people, and ನಮ್ ಕತೆ is relevant to the masses. ಅಂದ್ರೆ all of them will ನೋಡಿದಾಗ ಅವ್ರಿಗೆ ತುಂಬಾ ರಿಲೆವೆಂಟ್ ಅನ್ಸುತ್ತೆ, ಇಲ್ಲ ತುಂಬಾ ಕನೆಕ್ಟ್ ಆಗುತ್ತೆ. You like that, the commercial hero tag? You're looking for that commercial hero tag? I am looking for no tag. You just want the characters to be seen everywhere. It's just that process is, the journey itself is which is like most important to me. But I always like the fact that you enjoy the process of every film, irrespective of the outcome. Yeah. Of course, yeah. We have more to talk about it. But sir, being Sadanand Swami, power politics in a village, how much do you understand, sir, ಅದರ ಬಗ್ಗೆ? ಸದಾನಂದ ಸ್ವಾಮಿ ಅಪ್ಪಟ ಮನುಷ್ಯ, ಮಹತ್ವಾಕಾಂಕ್ಷಿ. ಪ್ರತಿ ಊರಲ್ಲೂ ಆ ಥರದವ್ರನ್ನ ನೀವು ನೋಡ್ಬೋದು. ನಮಗೆ ನೀವೇನು ಹೇಳಿ ರಾಗ ದ್ವೇಷ ಎಲ್ಲ ಇದೆ. ಆ ಕ್ಯಾರೆಕ್ಟರ್ ಅದರಿಂದಾಗಿನೇ ಇಡೀ ಕತೆಗೆ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಸೆಟಪ್ ಮಾಡುತ್ತೆ.
ಭಾಳ ಖುಷಿ ಇತ್ತು ಮಾಡುವಾಗ, ಮಜಾ ಬಂತು. ಭಾಳ ಇದರಲ್ಲಿ ಹೇಳಬೇಕು ಅಂದರೆ ಮಜಾ ಇದೆ. ಅದೇ ಆಮೇಲೆ ಆಗಲೇ ಕಮರ್ಷಿಯಲ್ ಅಂತ ಹೇಳ್ತಿದ್ರು, ಅಂದರೆ ಕಮರ್ಷಿಯಲ್ ಇನ್ ದ ಸೆನ್ಸ್ ಅಂದರೆ ನೀವು ಜಾಸ್ತಿ ಜನರಿಗೆ ಕನೆಕ್ಟ್ ಆಗೋದೇ ಕಮರ್ಷಿಯಲ್ಲು ಅನ್ನೋದು ನನ್ನ ನಂಬಿಕೆ. ಅದು ಯಾವ ಮೆಥಡಲ್ಲಾದರೂ ಮಾಡಿ ಜಾಸ್ತಿ ಜನರಿಗೆ ಈಗ ನನಗೆ ಕನೆಕ್ಟ್ ಆಗೋದು ಇನ್ನೊಬ್ರಿಗೆ ಕನೆಕ್ಟ್ ಆದರೆ ಅದು ಕಮರ್ಷಿಯಲ್ ಅಂತ. ಅದು ಇಟ್ಸ್ ಎ ಯುನೀಕ್ ಸ್ಟೋರಿ. ಅಲ್ಲ, ಇವತ್ತು ಆ ಕಮರ್ಷಿಯಲ್ ಹೀರೋ ಟ್ಯಾಗ್ ಯಾಕೆ ಹೇಳಿದ್ದು ಅಂದರೆ ಅವ್ರಿಗೆ ಒಂದು ಬೇಡಿಕೆ ಜಾಸ್ತಿ ಸರ್. ಅದೇನೋ ಅದು ಬಂದ್ಬಿಡುತ್ತೆ. ಒಂದು ಆ್ಯಕ್ಟ್ರಾಗಿ ಏನಾದರೂ ಒಂದು ಪ್ರಾಜೆಕ್ಟ್ ಹಿಂದೆ ಹೋದರೆ ಅವ್ರಿಗೆ ಅದು ಸಿಗಲ್ಲ. ಬಟ್ ವೆನ್ ಯು ಕಮರ್ಷಿಯಲ್ ಹೀರೋ ಅದು ಹುಡ್ಕೊಂಡು ಬರುತ್ತೆ. ದಟ್ಸ್ ಐ ಡೋಂಟ್ ನೋ, ದ ಟ್ಯಾಗ್ ಮೇಕ್ಸ್ ಅ ಡಿಫ್ರೆನ್ಸ್ ಅಂತ ನನ್ನ. I think it's also more than a commercial hero, it is also an entertaining. Like, you know, say you take Chikkappa for example. He's an entertainer. He's a very good actor, but he's also an entertainer. Like in many fields, like you know, like he dances, he sings, his action. So that is, I think, that is the thing of a commercial hero. You want to reach there somewhere at being an I all-rounder. don't want to reach anywhere. I'm like, you know, I just want to. We want to see you reaching there, yeah. Huh? Exactly. I want to see you reaching there. Ah. Whatever it is, I want to see you that, because I know you're a good actor, no doubt about it. But there are other actors in this movie, since their absence, of course. ನಾನು ಫಸ್ಟು ಅಪರ್ಣ ಅವ್ರ ಬಗ್ಗೆ ಕೇಳಬೇಕು. ಅಂದರೆ she plays the mother to you in this Yeah, movie. she plays the mother. So the experience of working with her. Yeah, it was amazing to work with her, and it was also ನಾವು ಅವ್ರನ್ನ ಯಾವಾಗಲೂ ಎಲ್ಲ ಫಂಕ್ಷನ್ಸಲ್ಲಿ ನೋಡ್ತಾ ಇದ್ದೆ. ಅಷ್ಟು ಒಳ್ಳೆ ಅಚ್ಚವಾದ ಕನ್ನಡ ಮಾತಾಡೋದು ಕೇಳ್ತಾ ಇದ್ದೆ, ಆಮೇಲೆ ಸ್ವೀಟ್ ವಾಯ್ಸಲ್ಲಿ. ಬಟ್ ಇಲ್ಲಿ ಸೆಟ್ಟಿಗೆ ಬಂದರೆ ಅದು ಟೋಟ್ಲಿ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನೋಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಅವ್ರನ್ನ ನೋಡೋಕ್ಕೆ ನನಗೆ ತುಂಬ ಶಾಕಿಂಗ್ ಆಗಿತ್ತು ಆ ಕ್ಯಾರೆಕ್ಟರಲ್ಲಿ ನೋಡೋಕ್ಕೆ. ಅದು ನನ್ನ ತಾಯಿ ರೋಲ್ ಮಾಡ್ತಿದ್ದಾರೆ. ಸೊ ತುಂಬ ತುಂಬ ಚೆನ್ನಾಗಿತ್ತು. ಅಪ್ಯಾರೆಂಟ್ಲಿ ಒಂದು ಕೀಮೋಥೆರಪಿ ಮಾಡಿಸ್ಕೊಂಡು ಬಂದಿದ್ರು ಅಂತ ಕೇಳ್ಪಟ್ಟೆ. Yeah, actually, I think the only few people knew, and she had actually told Devnu, Chandru, don't reveal it to anybody. ಐ ಥಿಂಕ್ ಇವನ್ ವಿ ಡಿಡ್ಂಟ್ ನೋ, ನಮಗೆ ಗೊತ್ತಿರಲಿಲ್ಲ. ಬರೀ ಐ ಥಿಂಕ್ ಚಂದ್ರು ಅವ್ರಿಗೆ ಹತ್ರ ಗೊತ್ತಿತ್ತು, ನಮಗೆ ಲೇಟರ್ ಆನ್ ಶೂಟಿಂಗ್ ಟೈಮಲ್ಲಿ ಐ ಥಿಂಕ್ ಮೇ ಬಿ ಎಲ್ಲರೂ ಅದು ತುಂಬ ಒಂದ್ಸರಿ ಹೇಳ್ಬಿಟ್ರೆ ಎಲ್ಲರೂ ಓವರ್ ಪಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅದೇ ರೀಸನ್ ಅವ್ರು ಯಾರಿಗೂ ಹೇಳಿರಲಿಲ್ಲ. ಅವ್ರು ಸುಮ್ಮನೆ ಶೂಟಿಂಗ್ ಬರ್ತಾ ಇದ್ರು, ಹೋಗ್ತಾ ಇದ್ರು. What was the reason to pick up Yogi? Because even I heard Vinay, you also was among while choosing the cast for the film also. I would like to know from you and the producer. I think the way Chandru had fleshed out the character, the writing itself, and I think you also had that same thing in his head that, you know, if he comes on board, he would really justify that particular character written in the paper. You know, so somebody who can get that on screen, you know. And I think all credit goes to Chandru for casting each character that so well. ನಾನು ಇನ್ನೊಂದು ಏನಂದರೆ, ವೆನೆವರ್ ಐ ಸಿ, ಐ ಲೈಕ್ ವೆನ್ ಡೈರೆಕ್ಟರ್ಸ್ ಲುಕ್ ಫಾರ್ ಆ್ಯಕ್ಟರ್ಸ್ ಅರೌಂಡ್. ಅಂದರೆ they will not list out some, okay, ಇವರೇ ಪಾತ್ರ ಮಾಡ್ತಾರೆ ಅಂತ. ವೆನ್ ದೇ ಕುಡ್ ಸಿ Yogi also could play this anta. Yes, that was interesting. I think he's done phenomenally well in this movie. Naturally, I think Gopal sir agli, you know, Vinu agli, athwa Luz Mada sir agli, athwa, you know, Arun Sagar sir agli, you know, ಪ್ರತಿಯೊಂದು ಪಾತ್ರ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿ ತೆರೆ ಮೇಲೆ ತಗೊಂಡ್ಬಂದಿದ್ದಾರೆ. I think that is something that, you know, it is very very good when we see it. Are you both at loggerheads? ಏನಾದರೂ ಇನ್ನಿಬ್ಬರು ಫೇಸ್ ಆಫ್ ಮಾಡ್ತೀರಾ? ಏನಾದರೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆಯಾ ನಿಮ್ಮದು ಯೋಗಿದು? ಐ ಥಿಂಕ್ ಈ ಸ್ಟೋರಿಯಲ್ಲಿ ಎಲ್ಲರೂ ಫೇಸ್ ಆಫ್ ಮಾಡ್ತೀವಿ. ಲೈಕ್ ಯು ನೋ, ಎವ್ರಿಬಡಿ ಎಲ್ಲಾರ್ದು ಮುಖಾಮುಖಿ ಬರುತ್ತೆ ಕ್ಯಾರೆಕ್ಟರ್ಸ್. ಸೊ ಎವ್ರಿವನ್ ಹ್ಯಾಸ್ ದ ಪಾಸಿಟಿವ್ ಅಂಡ್ ದ ಗ್ರೇ ಶೇಡ್ಸ್ ಇನ್ ಈಚ್ ಆಫ್ ದೆಮ್, ಐ ಥಿಂಕ್. ಯಾ, ಮೇ ಬಿ, ಐ ಡೋಂಟ್ ನೋ, ಇಫ್ ಯು ಲುಕ್ ಇಟ್ ಆ ಥರ ನೋಡಿದ್ರೆ ಮೋಸ್ಟ್ಲಿ ಕಾಣಿಸೋದು ಎಲ್ಲರಲ್ಲೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. It's a proper Ramada Ramayana, ma'am. So Ramayanadalli every shade is there. So but for the heroine, it's always the love interest. ತುಂಬ ಗಟ್ಟಿ ಪಾತ್ರ ಅದು. ಗಟ್ಟಿ ಪಾತ್ರ. ಅದನ್ನ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಹೌದಾ? ನಾನು ಸಿನಿಮಾ ನೋಡಿದ್ದೀನಿ ಹಂಗಾಗಿ. ಯಾಕಂದ್ರೆ ಇಟ್ಸ್ ನಾಟ್ ಲೈಕ್ ಲವಗಲ್ ಥರ ಕ್ಯಾರೆಕ್ಟರ್ ಅಲ್ಲ. ಬಟ್ ಮೇಘಾಗೆ ಏನು ಕಲಿತೆ? ವಾಟ್ ಡಿಡ್ ಯು ಟೇಕ್ ಅವೇ ಫ್ರಮ್ ವರ್ಕಿಂಗ್ ಇನ್ ಗ್ರಾಮಾಯಣ?
ಐ ಥಿಂಕ್ ಪ್ರತಿಯೊಂದು ಸಿನಿಮಾದಲ್ಲೂ ನಾವು ಒಂದೊಂದು ಕಲಿತೀವಿ. ಕಲಿಕೆಗೆ ಐ ಥಿಂಕ್ ಕೊನೆಯೇ ಇಲ್ಲ ಅನಿಸುತ್ತೆ. ನಾವು ಕಲಿತಾ ಇದ್ದಷ್ಟು ಕಲಿತಾನೆ ಇರ್ತೀವಿ. ನನಗೆ ಈ ಸಿನಿಮಾದಲ್ಲಿ ಐ ಥಿಂಕ್ ಅಂದರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇರೋದ್ರಿಂದ, ಸೊ ನಾನು ಮುಂಚೆ ಏನು ಮಾಡ್ತಾಯಿದ್ದೆ, ದೊಡ್ಡ ಕಲಾವಿದರು ಯಾರಾದರೂ ಬಂದರೆ ಸ್ವಲ್ಪ ಭಯ ಪಡ್ತಾಯಿದ್ದೆ. ಯಪ್ಪ ಇವ್ರು ಇಷ್ಟೊಂದು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ, ನಾನು ಇನ್ನೂ ಈಗ ಬಂದಿದ್ದೀನಿ, ಹೆಂಗೆ ಇವ್ರ ಜೊತೆಗೆ ಮಾಡೋದು ಅಂತ. ಐ ಥಿಂಕ್ ಇಲ್ಲಿ ನನಗೆ ಎಲ್ಲರೂ ಆ ಒಂದು ತುಂಬ ಕಂಫರ್ಟ್ ಕೊಟ್ಟಿದ್ದು ತುಂಬ ಹೆಲ್ಪ್ ಆಯಿತು ನನಗೆ. ಸೊ ಇವಾಗ ನಾನು ಯಾರು ಒಬ್ಬರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅಥವಾ ದೊಡ್ಡ ಕಲಾವಿದ್ರು ಯಾರು ಬಂದರೆ ಐ ಕ್ಯಾನ್ ಫೇಸ್ ದೆಮ್. ಅದು ಒಂದು ನಾನು ಕಲಿತೆ. ಓಕೆ, ನಾನು ಅವ್ರ ಜೊತೆಗೆ ನಿಂತ್ಕೊಂಡು ಕಂಫರ್ಟಬಲ್ ಆಗಿ ಮಾತಾಡಿ, ಹೀಗೆ ಮಾಡ್ತೀನಿ ಸರ್, ಹಾಗೆ ಮಾಡೋಣ ಸರ್ ಅನ್ನೋದನ್ನು ಅವ್ರ ಹತ್ರ ನಾನು ಕೇಳಿ ತಿಳ್ಕೊಳ್ಬೋದು ಅನ್ನೋ ಒಂದು ಎಕ್ಸ್ಪೀರಿಯನ್ಸು. Okay. But I heard that you didn't even have a dialogue sheet while you were on the sets. You were so, even ಮಿಡ್ನೈಟಲ್ಲೇ ಎದ್ರು ಇದ್ರ ಡೈಲಾಗ್ ಹೇಳಿ ಅಂದರೆ ಸಂಭಾಷಣೆ, ಫಿಲ್ಮ್ ಗ್ರಾಮಾಯಣ ಸಂಭಾಷಣೆನೂ ಹೇಳ್ತಾ ಇದ್ರಿ ಅಂತ ಸ್ವಲ್ಪ ತಿಳ್ಕೊಂಡೆ ಅಷ್ಟೆ. ಅದೇ ಮೋಸ್ಟ್ಲಿ ನಾವೆಲ್ಲರೂ ಅಷ್ಟು ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ಲರಿಗೂ ಲೈನ್ಸ್ ಎಲ್ಲ ಲೈನ್ಸ್ ತಲೆಯಲ್ಲೇ ಇತ್ತು. ಬರೀ ಅನ್ಸುತ್ತೆ ಕ್ಲೈಮ್ಯಾಕ್ಸ್ಗೆ ಒಂದಷ್ಟು ಜಾಸ್ತಿ ಪ್ರಿಪೇರ್ ಆಗಬೇಕಾಯ್ತು. ಬಟ್ ಇಲ್ಲ ಅಂದರೆ ಬೇರೆ ಲೈನ್ಸ್ ಎಲ್ಲ ಇತ್ತು ತಲೆಯಲ್ಲಿ. ನಮ್ಮ ಚಂದ್ರು ಸರ್ ಹೆಂಗೆ ಅಂತಾರೆ, ನಾವು ನಾರ್ಮಲಾಗಿ ಮಾತಾಡುವಾಗಲೂ ಆ ಡೈಲಾಗ್ ತುಂಬಿಡೋರು ತಲೆಗೆ. ನಾಳೆ ಈ ಸೀನ್ ಮಾಡ್ತಿದ್ದೀವಲ್ಲ, ಇಲ್ಲಿ ಈ ಥರ ಓಕೆ ಹಿಂಗೆ. ಸೊ ಆ ಥರ ಬಂದಾಗ ಅದೇನಾಗ್ತಾಯಿತ್ತು, ನಮಗೆ ಕೈಯಲ್ಲಿ ಸ್ಕ್ರಿಪ್ಟ್ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸೊ ನಮ್ಗೆ ಹೆಂಗಾಗಿ ಹೋಗೋದು ಅಂದರೆ, ಅದು ಆಟೋಮೆಟಿಕ್ಕಾಗಿ ಚಂದ್ರು ಸರ್ ಬಾಯಲ್ಲಿ ಹೇಳಿದ ತಕ್ಷಣ ಈ ಸೀನ್ ಅಂದ ತಕ್ಷಣ ಓಕೆ ಸರ್ ಮಾಡೋಣ. ಆ್ಯಂಡ್ ಆಲ್ಸೋ ನಂಗೆ ಅನ್ಸುತ್ತೆ ಈ ಡೈಲೆಕ್ಟ್ ಬೇರೆ ಅಲ್ವಾ, ಸೊ ಒಂದಷ್ಟು ಲೈನ್ಸ್ ಗೊತ್ತಿರಬೇಕಾಯ್ತು ಕ್ಲಿಯರ್ ಆಗಿ. ಹೌದು, ಇಲ್ಲ ಅಂದರೆ ತೊಗೊಂಡು ಹೇಗೋ ಆ್ಯಕ್ಟ್ ಮಾಡಿಬಿಡುವುದು. ಬಟ್ ಇದಕ್ಕೆ ಒಂದಷ್ಟು ವರ್ಡ್ಸ್ ಅವ್ರಿಗೆ ಬೇಕಾಗಿತ್ತಲ್ಲ, ಸೊ ಅದರಿಂದ ಒಂದಷ್ಟು ಕಲ್ತ್ಕೊಳ್ಬೇಕಾಗಿತ್ತು. ಓಕೆ, ಬಟ್ ಸರ್ ಲೈಕ್ ಸೋ ಮಚ್ ಹಸ್ ಬೀನ್ ಟಾಕ್ಡ್ ಅಬೌಟ್ ಗ್ರಾಮಾಯಣ. ಪ್ರತಿ ಸತಿ ನಾವು ಕೇಳಿಸ್ಕೊಂಡು ಬಂದಿದ್ದೀವಿ. ಬಟ್ ಸ್ಟಿಲ್ ಹೇಗೆ ಇನ್ನೂ ಆ ಎಕ್ಸೈಟ್ಮೆಂಟ್ ತರ್ಬೋದು ಆಡಿಯನ್ಸಲ್ಲಿ ಅಬೌಟ್ ದ ಮೂವಿ? ಇವಾಗ July 3rd ರಿಲೀಸ್ ಆಗ್ತಾ ಇರಬೇಕು. July 3rd ರಿಲೀಸ್ ಆಗ್ತಿದೆ. ಐ ಥಿಂಕ್ ನಾವು ನಮ್ಮ ಹಾಡುಗಳನ್ನೆಲ್ಲ ರಿಲೀಸ್ ಮಾಡ್ತಾ ಬಂದ್ವಿ ಒಂದೊಂದಾಗಿ ಸಾಲಾಗಿ. ಐ ಥಿಂಕ್ ಅದರಲ್ಲಿ ಬರ್ತಿರೋ ರಿಯಾಕ್ಷನ್ಸು, ಕಮೆಂಟ್ಸು ಮತ್ತೊಂದು ಐ ಥಿಂಕ್ ಇಟ್ಸ್ ಬೀಂಗ್ ರಿಸೀವ್ಡ್ ರಿಯಲಿ ವೆಲ್. ಈ ಒಂದು ಗ್ರಾಮದ ಸೊಗಡಿನ ಕತೆ, ಅದಕ್ಕೆ ತಕ್ಕಂತೆ ಒಂದು ಹಾಡುಗಳು, ಅದಕ್ಕೆ ತಕ್ಕಂತೆ ಒಂದು ಸಾಲುಗಳು ಬರೆದಿರೋದು. ಸೊ ಐ ಥಿಂಕ್ credit goes also to Poorna sir, who's done the music of this movie. And ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ನಮ್ಮ ದೀಪು ಸರ್. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ನಮ್ಮ ಸಂತೋಷ್ ರಾಯ್ ಪತಾಜಿ ಅವರು. ಸೊ ಇದೊಂಥರ ತುಂಬ ಒಂದು ಒಳ್ಳೆ ತಂಡ ಮಾಡಿರೋ ಒಂದು ಒಳ್ಳೆಯ ಪ್ರಯತ್ನ. ಸೊ ಐ ಥಿಂಕ್ ಡೆಫಿನೆಟಾಗಿ ಐ ಥಿಂಕ್ ಇದು ಹಳೆ ಹೊಸ್ತಂತೇನಿಲ್ಲ. ಐ ಥಿಂಕ್ ಇದ್ರ ರೆಲೆವೆನ್ಸ್ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ನಾನು ಇದು ವಾಟ್ ವಾಸ್ ಟೋಲ್ಡ್ ಇಸ್ 2007 ಇಂದ 2013ವರೆಗೂ ಇಟ್ಸ್ ಫೇಸ್ ಲೈಕ್ 500 ರೂಪಾಯಿ ಮೊಬೈಲಿಂದ ಆಂಡ್ರಾಯ್ಡ್ ಬರೋವರೆಗೂ. ಬಟ್ ಆ ಬ್ರಿಡ್ಜ್ ಅಂದರೆ ಬಿಟ್ವೀನ್ ವಿಲೇಜ್ ಆ್ಯಂಡ್ ಸಿಟಿಗೆ ಥ್ರೂ lens of Devanur Chandru. But what is the crime factor of Gramayana? Sorry? Crime factor of Gramayana. Yeah, there is love, but ನೀವೆಲ್ಲ ಹೇಳಿದ್ರಿ, ಬಟ್ ಕ್ರೈಮ್ ಇದೆಯಲ್ಲ ಅದರೊಳಗೆ. ಮ್ಯಾಮ್, ದೊಡ್ಡ ಕ್ರೈಮ್ ಐ ಥಿಂಕ್ ಒಂದು ಗ್ರಾಮದ ದೊಡ್ಡ ಕ್ರೈಮ್ ಅಂದರೆ ಅದೊಂದು ಸ್ಪೀಡಾಗಿ ಡೆವಲಪ್ ಆಗಿ ಮಾಡರ್ನೈಸ್ ಆಗೋದು. ಒಂದು ಗ್ರಾಮದ ಮಹತ್ವ ಅಂದರೆ ಒಂದು ಗ್ರಾಮದ ಒಂದು ಸೊಗಡು ಯಾವಾಗ ತಿಳಿಯಾಗ್ಬಿಡುತ್ತೆ. ಅದು ಯಾವಾಗ ಗ್ರಾಮ ಇಂದ ಸಿಟಿ ಆಗೋಗುತ್ತೆ, ಅದ್ರದ್ದು ಆ ಇನ್ನೋಸೆನ್ಸ್ ಯಾವಾಗ ಕಳ್ಕೊಳುತ್ತೋ ಅದೇ ಒಂದು ದೊಡ್ಡ ಕ್ರೈಮ್. ಬಟ್ ಗೋಪಾಲ್ ಕೃಷ್ಣ ಅವರೇ, ಡೋಂಟ್ ಯು ಥಿಂಕ್ ಈ ಸ್ಟೋರೀಸ್ ನಾವು ಹೇಳ್ತಾ ಬರ್ತಾನೆ ಇದ್ದೀವಿ ಈ ಥರ, ಏನೋ ಆ ಸಿಟಿ ವಿಲೇಜ್ ಬ್ಯಾಕ್ ಟು ಸಿಟಿ, ವಿ ಆರ್ ಟೆಲಿಂಗ್ ದ ಸೇಮ್ ಸ್ಟೋರೀಸ್? ನಾವು ಹಾಗೆ ರಾಮಾಯಣ ಮಹಾಭಾರತನೂ ತುಂಬ ವರ್ಷದಿಂದ ಕೇಳ್ಕೊಂಡೇ ಬಂದಿದ್ದೀವಿ ಮೇಡಮ್. ಆದರೆ ಬಟ್ ದೇವನೂರು ಚಂದ್ರು ಅವರ ಕಣ್ಣಲ್ಲಿ ಗ್ರಾಮ ಹೆಂಗಿದೆ ಅನ್ನೋದು ನೋಡ್ಬೇಕಲ್ಲ ನಾವು, ಅದು ಇಂಪಾರ್ಟೆಂಟ್ ಅಲ್ಲ. ಆ ಯುನೀಕ್ನೆಸ್ ಬರೋದೇ ಅಲ್ಲಲ್ಲ. ಅಂದರೆ ಈಗ ಅವ್ರ ಸೀನ್ನ ಸೆಟ್ ಮಾಡುವ ರೀತಿ, ಸೀನ್ನ ಬರೆಯುವ ರೀತಿ, ಒಂದು ಕ್ಯಾರೆಕ್ಟರ್ನ ಕನ್ಸ್ಯೂಮ್ ಮಾಡುವ ರೀತಿ, ಶೀನನ್ನು ಕನ್ಸ್ಯೂಮ್ ಮಾಡುವ ರೀತಿ. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಪ್ರಕಾರ ಗ್ರಾಮಾಯಣ ಏನು ಅಂದರೆ, ಹಳ್ಳಿಲಿರೋ ಒಬ್ಬ ಹುಡುಗ
ಊರು ಚೇಂಜ್ ಆಗ್ತಾ ಇರುತ್ತೆ, ಊರು ಯಾವತ್ತಿಗೂ ಚೇಂಜ್ ಆಗ್ತಾ ಇರುತ್ತೆ. ಒಬ್ಬ ಹುಡುಗ ಜವಾಬ್ದಾರಿಯಿಂದ ನಿಂತ್ಕೊಂಡು ಹಿಂಗೆ ನೋಡಿದಾಗ ಅವನ ಕಣ್ಣಿಗೆ ಅವಾಗ ಕಾಣಿಸೋಕ್ಕೆ ಶುರು ಆಗುತ್ತೆ ಊರು ಚೇಂಜ್ ಆಗ್ತಾ ಇದೆ ಅಂತ. ಬಟ್ ಇವತ್ತು ಏನಾದರೂ ಅದು ತುಂಬ ಸ್ಪೆಷಲ್ ಆಗಿ ಆಗಿದೆ ಈ ಫಿಲ್ಮ್. ವೈ ಐಮ್ ಟೆಲಿಂಗ್ ಯು ದಿಸ್ ಇಸ್, ಯಾವಾಗಲೂ ನಾವು ಓಕೆ ಒಂದು ವಿಲೇಜ್ ಸ್ಟೋರಿ ಅಂತ ತೊಗೊಂಡಾಗ ಒಂದು ಸಿಟಿ ಇದು ಬಂದಾಗ ನಾವು ಯಾವಾಗಲೂ ಬಂಗಾರದ ಮನುಷ್ಯ ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಬಟ್ ಸಮ್ವೇ ವಿ ಆರ್ ರಿಪೀಟಿಂಗ್ ಆಫ್ಟರ್ ದಟ್ ಫ್ರೆಶ್ನೆಸ್ ಅಂತ ಒಂದು ವಿಲೇಜ್ ಸ್ಟೋರಿ, ವಿಲೇಜ್ ಬಿಟ್ವೀನ್ ವಿಲೇಜ್ ಆ್ಯಂಡ್ ಸಿಟಿ ಸ್ಟೋರಿ ಬಂದಾಗ ಫ್ರೆಶ್ನೆಸ್ ಅನ್ನೋದು ಹೇಗೆ, ಬಿಕಾಸ್ ವಿ ಆರ್ ಟೆಲಿಂಗ್ ದ ಸೇಮ್ ಸ್ಟೋರಿ ಅಂತ. ಬಟ್ ಹಂಗೆ ಇಟ್ಸ್ ನಾಟ್, ಈಗ ಗ್ರಾಮೀಣ ಕತೆ ಅಂದರೆ ಇದು ಒಂದು ಫ್ಯಾಮಿಲಿ ಕತೆ ಅಲ್ಲ, ಇಲ್ಲ ಒಂದು ಕ್ಯಾರೆಕ್ಟರ್ ಸೀನಿನ ಕತೆ ಅಲ್ಲ. ಬಟ್ ಎಲ್ಲರೂ ಕತೆ ಬಂದ್ಬಿಟ್ಟು ದೇವನೂರ್ದು, ಅಂದರೆ ಅದು ಆ ಊರಿನ ಕತೆ. ಸೊ ಇಟ್ ಇಸ್ ದ ಮೇನ್ ಕ್ಯಾರೆಕ್ಟರ್ ಇಸ್ ದ ವಿಲೇಜ್ ಓನ್ಲಿ, ಓಕೆ. ಆ್ಯಂಡ್ ಯು ಆರ್ ಟೆಲಿಂಗ್ ಇಟ್ಸ್ ಸ್ಟೋರಿ. But what is this between 2007 and 2013 only, particularly ಆ ಟೈಮಿಂದ ನೀವು ಕ್ಯಾಪ್ಚರ್ ಮಾಡಬೇಕು ಅಂತ? ಲೈಕ್ I think that is the time when I think a lot of tier 2, tier 3 cities started evolving off villages. Developing, yeah. So there was, once the cell phone came, there was a huge development or shift change that happened within the cities, within the villages. The villages became towns, towns became two tier 3 tier cities. So I think ಆ ಟೈಮ್ ಝೋನ್ ಇದೆಲ್ಲ, ಆ ಟೈಮ್ ಝೋನ್ ತುಂಬ ನಮ್ಮ ಎಕಾನಮಿಗೂ ಒಂದು ಒಳ್ಳೆ ಡ್ರೈವಿಂಗ್ ಫ್ಯಾಕ್ಟರ್ ಆಗಿತ್ತು. ಬಟ್ ಆ ಕಥೆಯಲ್ಲಿ ಈ ಗ್ರಾಮಾಯಣದಲ್ಲಿ ಕ್ಯಾಪ್ಚರ್ ಆಗಿದ್ದು ಒಂದು ಲೈನಾಗಿ ಹೇಳ್ಬೇಕಂದ್ರೆ ಮ್ಯಾಮ್, ಇವಾಗ ಯಾರೋ ವಿಲೇಜಿಂದ ಸಿಟಿಗೆ ಬಂದಿರ್ತಾನೆ, ಆ ಸಿಟಿಲಿ ಯಾರೋ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ಅವನೇ ಅವನೂರಲ್ಲಿ ರಾಜ ಥರ ಬದುಕ್ಬೋದಾಗಿತ್ತು. So that one line was, it kind of greenlit this whole project, at least from our production standpoint. That is what I was trying to tell. We are telling these stories for the longest time, like people coming to. But ಇವಾಗ ನಾವು ಯಾವ ಒಂದು ಟೈಮ್ ಬಂಗಾರದ ಮನುಷ್ಯ ಮಾಡಿದಾಗ ಎಲ್ಲರೂ ಅದನ್ನು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು, ಹೌದು ನಾವು ಹಳ್ಳಿ ವಾಪಸ್ ಹೋಗಬೇಕು, ಅದೊಂದು ಇದಿತ್ತು. ಸೊ ಪ್ರತಿ ಸತಿ ಅದು ಮಾಡಿದಾಗ ವಿಲ್ ಗ್ರಾಮಾಯಣ ಸೆಟ್ ಅನ್ ಎಕ್ಸಾಂಪಲ್ ಈ ಥರ? Might, you never know. ಪ್ರೇಕ್ಷಕರಿಗೆ ಬಿಟ್ಟಿದ್ದು ಡಿಸೈಡ್ ಮಾಡೋದಕ್ಕಾಗಲ್ಲ. ಅದು ಜಸ್ಟ್ ಅ ಫಿಲಮ್ ಬಂದು ನೋಡೋದು ಅಂದರೆ ಅದು ಅದ್ರ ಯುನೀಕ್ನೆಸ್ ಬರೋದೇ, ಅದು ಪ್ರತಿಯೊಬ್ಬ ರೈಟರ್ ಬರೆದಾಗ ಅದಕ್ಕೊಂದು ಯುನೀಕ್ನೆಸ್ ಕೊಡ್ತಾನಲ್ಲ. ಶೇಕ್ಸ್ಪಿಯರ್ ಕಥೆಗಳನ್ನ ತಗೊಂಡ್ರು ನೀವು ಅವನು ಅದೇ ಕ್ರೈಮು, ಅದೇ ಲವ್, ಅದೇ ಪ್ರೀತಿ, ಅದೇ ವ್ಯಾಮೋಹ, ಇದ್ರ ಬಗ್ಗೆನೇ ಮಾಡಿರೋದು. ಬಟ್ ಯಾಕೆ ಅದು ಕ್ಲಾಸಿಕ್ ಆಗಿ ಉಳ್ಕೊಳ್ಳುತ್ತೆ ಅಂದರೆ ಅದು ಸಪೋರ್ಟ್ ಶೇಕ್ಸ್ಪಿಯರ್ ಅಲ್ಲ. ಸೊ ಹಾಗೆ ಪ್ರತಿ ರೈಟ್ರಿಗೆ ದೇವನೂರು ಚಂದ್ರು ಈಗ ಅವರು ಒಂದು ಸೀನ್ನ ಟ್ರೀಟ್ ಮಾಡುವ ರೀತಿ, ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡುವ ರೀತಿ ಬೇರೆ ಇರುತ್ತೆ. ಹಾಗಾಗಿ ಆ ಯುನೀಕ್ನೆಸ್ ಬರುತ್ತೆ. ಈಗ ಇವತ್ತು ಬಂಗಾರದ ಮನುಷ್ಯನ ಇವತ್ತಿಗೂ ರೆಲೆವೆಂಟ್ ಆಗಿದೆಯಲ್ಲ. Megha, she was saying that you had some physical activities also. So let me see the fun side of it, or it really put you into task anta ಅದಕ್ಕೆ 100% ಟಾಸ್ಕ್ ಅಂತ ಅಂದರೆ ಈ ಹೊಲ ಉಳೋದಾಗಿರ್ಬೋದು, ಎತ್ತು ಇದು ಮಾಡೋದಾಗಿರ್ಬೋದು, ಬೇಸಾಯ ಹೊಡೆಯೋದಾಗಿರ್ಬೋದು, ಇದೆಲ್ಲ ನನಗೆ ಹೊಸದಲ್ವಾ. ಸೊ ಅದನ್ನು ನಾನು ಮಾಡುವಾಗ 100% ನನಗೆ ಅದು ಟಾಸ್ಕ್. ಅದರಲ್ಲೂ ಆ ಕ್ಯಾರೆಕ್ಟರ್ ಆಗಿ, ಈಗ ಮೇಘ ಹೋಗಿ ಮಾಡೋದಂದರೆ ಅಲ್ಲಿ ಅದು ಯಾರೂ ರೆಕಾರ್ಡ್ ಮಾಡಲ್ಲ. ಬಟ್ ದಿಸ್ ಇಸ್ ಬೀಯಿಂಗ್ ಅ ಕುಸುಮ ಡೂಯಿಂಗ್ ದಿಸ್, ಅದಕ್ಕೆ ಆದಂಥ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಅದಕ್ಕೆ ಆದಂಥ ಅವಳು ಯಾವ ರೀತಿ ಮಾಡ್ತಾಳೆ ಅದನ್ನು. ಸೊ ಅದೆಲ್ಲನೂ ನನಗೆ ಟಾಸ್ಕೇ ಅಲ್ವಾ, ಆ ಕ್ಯಾರೆಕ್ಟ್ರಾಗಿ ನಾನು ಮಾಡೋಕ್ಕೆ ಹೋದಾಗ. ಸೊ ಇಟ್ ವಾಸ್ 100% ಟಾಸ್ಕ್. ನನಗೆ ಆ ಸೈಕಲ್ ಮೇಲೆ ಪೈಪ್ ತೊಗೊಂಡು ಹೋಗೋದು ಒಂದು, ಇಟ್ ವಾಸ್ ಅ ವೆರಿ ಬಿಗ್ ಟಾಸ್ಕ್ ಫಾರ್ ಮಿ, ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಪೈಪ್. ಆಮೇಲೆ ಅದನ್ನು ನಾನು ಮುಂದೆ ಬ್ಯಾಲೆನ್ಸ್ ಮಾಡ್ಬೇಕು, ಹಿಂದೆ ಬ್ಯಾಲೆನ್ಸ್, ಮುಂದೆ ಮಾಡಿದ್ರೆ ಮುಂದೆ ಬಿದ್ದೋಗುತ್ತೆ, ಹಿಂದೆ ಮಾಡಿದ್ರೆ ಹಿಂದೆ ಬಿದ್ದೋಗ್ಬಿಡುತ್ತೆ. ಸೊ ಆ ಥರ ಬ್ಯಾಲೆನ್ಸ್ ಮಾಡಿ ನಾನು ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಬೇಕು, ಸೈಕಲ್ ಓಡಿಸ್ಲೂಬೇಕು, ಡೈಲಾಗ್ ಹೇಳಬೇಕು, ಕ್ಯಾರೆಕ್ಟ್ರಲ್ಲಿ ಇರಲೂಬೇಕು, ಬಿಡೋಂಗು ಇಲ್ಲ, ಸೈಕಲ್ ನಿಲ್ಲಿಸ್ಬೇಕು, ಅದೇ ಪೈಪಲ್ಲಿ ಮತ್ತೆ ಸೈಕಲ್ ಶುರು ಮಾಡಬೇಕು. ಸೊ ಆಲ್ ದಿಸ್ ವಾಸ್ ಅ 100% ಟಾಸ್ಕ್. ವಾಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ವಿಲೇಜ್, ಬೀಯಿಂಗ್ ಅ ವಿಲೇಜ್ ಗರ್ಲ್ ಅಂತ? ಇನ್ ರಿಯಲ್ ಲೈಫ್ ವುಡ್ ಯು ಲೈಕ್ ಟು ಬಿ ದೇರ್? ನಿನ್ನೆ ಫಸ್ಟ್ ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಐ ಲವ್ ಇಟ್. ಸಿ, ವಿಲೇಜಲ್ಲಿ ಸ್ಪೆಷಲ್ ಅನ್ನೋದೇನಿಲ್ಲ, ವಿಲೇಜ್ ಇಟ್ ಸೆಲ್ಫ್ ಇಸ್ ಅ ಸ್ಪೆಷಲ್. ಸೊ ಹಂಗೆ ನೋಡೋಕೆ ಹೋದಾಗ ನೀವಾಗಲೇ ವಿಲೇಜ್ ಇದರಿಂದ ಏನು ತೊಗೊಂಡು ಹೋಗ್ತಾರೆ ಅಂದಾಗ, ಪ್ರತಿಯೊಂದು ಇವ್ರು ಸ್ಟಾರ್ಟಿಂಗ್ಗೆ ಹೇಳಿದಾಗ ಪ್ರತಿಯೊಂದು ವಿಲೇಜಲ್ಲೂ ಅದರದ್ದೇ ಆದಂಥ ಒಂದು ಕತೆ ಇರುತ್ತೆ. ಸೊ ಈಗ ಗ್ರಾಮಾಯಣನೂ ಕೂಡ ಬಂದು ನಮ್ಮ ದೇವನೂರು, ಕಡೂರು ಸೈಡ್ ಆಗಿರೋ ಕತೆ ಆಗಿರೋದ್ರಿಂದ ಪ್ರತಿಯೊಂದು ವಿಲೇಜ್ದು ಅದು ನೀವು ಮುಂದೆ ಹೋಗ್ತಾ ಇದ್ದಂಗೆ ಇನ್ನೂ ಒಂದೊಂದು ಹೊಸ ಕತೆ, ಹೊಸ ವಿಲೇಜಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಅದ್ರ ಬಗ್ಗೆ ಕತೆ ಮಾಡ್ಕೊಂಡು ಹೋಗ್ತೀವಿ. ಸೊ ನಾವು ಕತೆ ಮಾಡೋದಂತೂ ನಿಲ್ಲಿಸಲ್ಲ. ಬಟ್ ಏನಂದರೆ ಆ ಒಂದು ಪರ್ಟಿಕ್ಯುಲರ್ ವಿಲೇಜಿಂದ
ನಾನು ನಿಮಗೆ ಈ ಥರದ್ದೊಂದು ತೋರಿಸ್ತಾ ಇದ್ದೀನಿ ಅನ್ನೋ ಒಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ನಾವು ಹೇಳ್ಬೋದೇ ಹೊರತು ಅದರಿಂದ ನೀನು ಏನು ತೊಗೊಂಡು ಹೋಗ್ತೀಯಾ ಅಥವಾ ಏನು ಜನರಿಗೆ ಹೇಳ್ತೀಯ ಅಂತ ಹೇಳೋಕ್ಕಾಗಲ್ಲ. Okay, but sir, this is the set of audience who watch the movie are more from the urban. So, how do you expect them to, see? ಐ ಥಿಂಕ್ ಇದು ಅವ್ರ ಊರಿನ ಕತೆ ಆಗುತ್ತೆ. ಅಂದರೆ ಒಂದು ಒಂದು ಸ್ಮಾಲ್ ಟೌನ್ ಅಥವಾ ಒಂದು ಸ್ಮಾಲ್ ಹಳ್ಳಿ, ಚಿಕ್ಕ ಹಳ್ಳಿಯಿಂದ ನೋಡಿದ್ರು ಎಲ್ಲೋ ಪಕ್ಕದೂರಲ್ಲಿ ನಡೆದಿರೋ ಕತೆ ಇದು ಅನ್ನೋ ಆ ಒಂದು ಬಾಂಡಿಂಗ್ ಬಂದೇ ಬರ್ತದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಕನ್ಸೀವ್ ಮಾಡಿದ್ದಾರೆ ಆ ಸ್ಟೋರಿನ. ಸೊ ಒಂದು ತಾಯಿದು, ಒಂದು ಹೀರೋದು, ಒಂದು ಇಮೋಷನ್ಸ್ ಅನ್ನೋದು ಅದೆಲ್ಲ ಐ ಥಿಂಕ್ ಇಟ್ ಈಸ್ ಬೌಂಡ್ರಿಲೆಸ್. ಅಂದರೆ ಸಿಟಿನಲ್ಲಿರೋದು ಅದೇ ಎಮೋಷನ್ನೇ, ಒಂದು ಚಿಕ್ಕ ಗ್ರಾಮದಲ್ಲಿರೋದು ಅದೇ ಎಮೋಷನ್. ಸೊ ಐ ಥಿಂಕ್ ಆ ಥರ ಇದ್ದಾಗ ಐ ಥಿಂಕ್ ದೇ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಟು ವಿನು ಆ್ಯಂಡ್ ಪ್ರತಿಯೊಂದು ಪಾತ್ರ ಗ್ರಾಮೀಣದಲ್ಲಿ. ಐ ಥಿಂಕ್ ಅದು ಡೆಫಿನೆಟಾಗಿ ಆಗೇ ಆಗುತ್ತೆ ಈ ಚಿತ್ರದಿಂದ. But Vinay, ನೀವು ಸಿನ್ಸ್ ಯು ಹ್ಯಾವ್ ಬೀನ್ ಫಾಲೋಯಿಂಗ್ ದಿಸ್ ಗ್ರಾಮಾಯಣಸ್ ಫ್ರಮ್ ಸ್ಕ್ರಿಪ್ಟ್ ಎಲ್ಲ ಕಡೆ ಹೋಗಿದ್ದೀರಾ, ವಾಟ್ ಇಸ್ ದ ಚೇಂಜಸ್ ಯು ಸಿ ಇನ್ ವಿಲೇಜಸ್ ಟುಡೇ? ಯು ಫೀಲ್ ಇಟ್ ಇಸ್ ಸ್ಟಿಲ್ ದ ಸೇಮ್ ವಾಟ್ ಯು ಥಿಂಕ್, ವಾಟ್ ಯು ಹ್ಯಾಡ್ ಇನ್ ಮೈಂಡ್, ಆ ಥರ ಏನಾದರೂ? ಅದೊಂದು ಹಳ್ಳಿಗೆ ಹೋದ್ವಿ, ಹಳ್ಳಿಯಲ್ಲಿ ಬರೀ ಏಜ್ ಆಗಿರೋರೇ ಇದ್ದಾರೆ, ಅಂದರೆ ಯೂತ್ನೇ ನೋಡೋಕ್ಕಾಗಲ್ಲ, ಬಿಕಾಸ್ ಅವರೆಲ್ಲ ಬೆಂಗಳೂರು ಬಂದ್ಬಿಟ್ಟಿದ್ದಾರೆ. ಸೊ ನಾವು ಅದೇ ಅನ್ಕೊಂತಿದ್ದು ಇನ್ನೊಂದು 2-3 ಜನ್ರೇಷನಲ್ಲಿ ಹಳ್ಳಿ ಖಾಲಿ ಆಗ್ಬಿಡ್ಬೋದು ಅಂತ. ಓಕೆ. ಸೊ ದಟ್ ಈಸ್ ವಾಟ್ ನನಗೆ ಫಸ್ಟು ಹೊಡೆದಿದ್ದು ಇದು. ಅಂದರೆ ಜನ ಇಲ್ಲಿ ಏನಾರೋ ನಿಂತ್ಕೊಂಡು ಹಳ್ಳಿಯಲ್ಲೂ ಒಂದು ಎಂಪ್ಲಾಯ್ಮೆಂಟ್ ಇರ್ಬೋದು, ಇಲ್ಲ ಕೆಲಸ ಅದು ಯಾವುದೋ ಒಂದು ಕೆಲಸ ಕ್ರಿಯೇಟ್ ಆಗಬೇಕು ಅಂತ. ಐ ಥಿಂಕ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡೆಫಿನೆಟ್ ಆಗಿದೆ. ನಮ್ಮ ಸಿನಿಮಾನಲ್ಲೂ ನಾವು ತೋರಿಸಿದ್ದೀವಿ, ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ ಅಷ್ಟೇ ನಮ್ಗೆ ಈಗ. I think that's what I'm trying to find out ಅನ್ಸುತ್ತೆ. ಬಟ್ ನಾವು ಯಾರು ಹೇಳ್ತಾ ಇಲ್ಲ. So what are the traditional games you learnt in villages? ಅದೇ ಹೇಳು. ಬೇಸಾಯ ಹೊಡಿಯೋದು. ಅದು ಗೇಮಾ? ನನ್ನ ಕೆಲಸ ಅನ್ಕೊಂಡೆ, ಸಾರಿ. ನಾವೇನು ಇದು ಆನೆಕಲ್ಲು ಅದೆಲ್ಲ ಮುಂಚೆಯಿಂದನೂ ಆಡ್ಕೊಂಡು ಬಂದಿದ್ದೀವಿ. ಇದ್ರಲ್ಲಿ ಕಲಿತಿದ್ದು ಅಂತ ಏನಿಲ್ಲ ಗೇಮ್ಸ್. ಅಲ್ಲ, ಅಂದ್ರೆ ವಿಲೇಜ್ಗೆ ಹೋದ್ರೆ ಅದನ್ನ ಹಳಗುಳಿ ಮನೆ, ಇದೆಯಾ ಆ ಥರ ಆಟ ಆಡ್ತಾರಾ? ಹೌದು ಆಡ್ತಾರೆ. Why I came to that is, but the nostalgia you have brought in for that ಬೆಂಕಿ ಸಾಂಗ್, ಅದೊಂಥರ ಫುಲ್ ಔಟ್ ಆಫ್ ದ ಬಾಕ್ಸ್, ಒಂಥರ ಗ್ಲಾಮ್ ಬಂತು. ಬಟ್ ತುಂಬ ಇಷ್ಟ ಆಯಿತು ಆ ಹಾಡು ನನಗೆ. ಯು ನೋ ವೈ ಐ ಗಾಟ್ ಬ್ಯಾಕ್ ಟು ಬೆಂಕಿ? ನಾನು ಇನ್ ಒನ್ ಆಫ್ ಮೈ ಇಂಟರ್ವ್ಯೂಸ್ ವಿತ್ ಶಿವಣ್ಣ, he kept ಟ್ವೈಸ್ ಮೆನ್ಷನಿಂಗ್ ಅಬೌಟ್ ಗ್ರಾಮಾಯಣ. ವಿನಯ್ದು ಗ್ರಾಮಾಯಣ ಬರ್ತಾ ಇದೆ. ಐ ಥಿಂಕ್ ಹ್ಯಾವ್ ಯು even discussed with him about this? ಇಲ್ಲ, ಅವರು ಶೂಟ್ ಬಂದಿದ್ದಾರೆ. ಆಮೇಲೆ ಗ್ರಾಮಾಯಣದ ಬಗ್ಗೆ ಇದು ಲುಕ್ಸ್, ಪೋಸ್ಟರ್ಸ್, ಸಾಂಗ್ ಎಲ್ಲ ಮೊದಲಿಂದ ನೋಡ್ತಿದ್ದಾರೆ. ಆಮೇಲೆ ಅವರೇ ಇದು ಬಂದು ಇನಾಗ್ರೇಷನ್ ಕೂಡ ಅವರೇ ಬಂದಿದ್ದಾರೆ. ಸೊ ಅವ್ರಿಗೆ ಒಂಥರ ಒಲವಿದೆ ಈ ಸಿನಿಮಾ ಮೇಲೆ. ಒಂದು ವಿಲೇಜ್ ಇದಂದರೆ ಎವ್ರಿ ಸ್ಟ್ರೀಟ್ ಹ್ಯಾಸ್ ಅ ಸ್ಟೋರಿ ಅಲ್ಲಿ, ಗಲೀಲು. ಅಂದರೆ ದಿಸ್ ಇಸ್ ಏರಿಯಲ್ ವ್ಯೂ ಆಫ್ ಗ್ರಾಮಾಯಣ ಅಂತ ನನ್ನ ಮಟ್ಟಿಗೆ ತಿಳಿದಂಗೆ. ನಾನು ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ದೂರದ ಬೆಟ್ಟ ನುಣ್ಣಗೆ ಅಂತಾರೆ, ಬಟ್ ರಿಯಾಲಿಟಿ ಅಲ್ಲಿ ಹತ್ರಕ್ಕೆ ಹೋದ್ಮೇಲೆ ದಟ್ ಈಸ್ ಹೌ ಹೇಳ್ಬೋದಾ ಇದು ಗ್ರಾಮಾಯಣ ಬಗ್ಗೆ? ಟು ಎಂಡ್ ಇಟ್, it has its own ups and downs. It's a whole roller coaster ಅಲ್ಲಿ ಈ ಸಿನಿಮಾ. ಸೊ ನಿಮ್ಮ ದೂರದೃಷ್ಟಿಯಿಂದ ನೋಡಿದ್ರೆ ಇದೊಂದು ಗ್ರಾಮದ ಕತೆ, ಬಟ್ ನೀವು ಡೆಫಿನೆಟ್ ಆಗಿ ಥಿಯೇಟರ್ ಒಳಗಡೆ ಗ್ರಾಮದಲ್ಲಿ ರಾಮಾಯಣ. ನಂಗನ್ಸುತ್ತೆ ಈಗ ಹೆಂಗಿದ್ರು 28th ಟ್ರೈಲರ್ ರಿಲೀಸ್ ಆಗುತ್ತೆ. ಜನನ ನಾವು ಸೆಳಿಬೇಕು ಥಿಯೇಟರ್ಸ್ಗೆ. ಸೊ ಇಫ್ ಐ ಹ್ಯಾವ್ ಟು ಆಸ್ಕ್ ಗೋಪಾಲ್ ಕೃಷ್ಣ ಅವ್ರಿಗೆ, ಗ್ರಾಮಾಯಣದ ಬಗ್ಗೆ ನೀವು ಜನಕ್ಕೆ ಹೇಗೆ ಬನ್ನಿ ಥಿಯೇಟ್ರಿಗೆ ಅಂತ ಹೇಳಿದಾಗ ಏನು ರೀಸನ್ ಹೇಳ್ಬೋದು? ವಾಟ್ ಈಸ್ ದ ರೀಸನ್ ಫಾರ್ ದೆಮ್ ಟು ಕಮ್ ಟು ಥಿಯೇಟರ್ಸ್ ಟು ವಾಚ್ ಗ್ರಾಮಾಯಣ ಅಂತ? ಅದಕ್ಕೆ ನಾನು ಮುಂಚೆನೇ ಹೇಳಿದೆ, ಅದಕ್ಕಿರೋ ಅಥೆಂಟಿಸಿಟಿ ಇದೆ. ಅಂದರೆ ಅಥೆಂಟಿಕ್ ಆಗಿ ಇದೆ ಅದು ನಿಮಗೆ ಕನೆಕ್ಟ್ ಆಗುತ್ತಲ್ಲ. ಅದು ಯಾವ ಭಾವ ಅಥೆಂಟಿಕ್ ಆಗಿರುತ್ತೋ ಅದು ಯೂನಿವರ್ಸಲ್ ಆಗ್ತಾ ಹೋಗುತ್ತೆ. ಬಟ್ ಹೊಸತನ ಏನು? ಹೊಸತನ ನೋಡೋದಕ್ಕೆ ನೀವು 3ನೇ ತಾರೀಕಿಗೆ ಬರ್ಬೋದು. ನಾನು ಹೀಗೆ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಒಂದು ತುಣುಕು ನೋಡ್ಬೇಕಂದ್ರೆ 28ನೇ ತಾರೀಕು. ಅಲ್ಲ, ಬಟ್ ಸೆಟ್ ಪೀರಿಯಡ್ 2007 2013ವರೆಗೂ ಈ ಮೊಬೈಲ್ ಇದ್ರೊಳಗೆ ಬಂದಿರೋ ಇದು ಅದ್ರ ಇಂಪ್ಯಾಕ್ಟ್ ಅಲ್ವಾ ನಾವೀಗ ನೋಡ್ತಾ ಇರೋದು.
ಆ ಇಂಪ್ಯಾಕ್ಟ್ ಈಗ ಇವಾಗಿರೋ social condition- ಕಂಡೀಷನ್ ಅದರದ್ದು ಮುಂದುವರೆದ ಭಾಗ. ಬಟ್ ಅದು ಹೇಗೆ ಫ್ರೆಶ್ ಆಗುತ್ತೆ ಅಂತ ನಾನು ಹೇಳ್ತಾ ವಾಟ್ ಈಸ್ ದಟ್ ಕೋರ್ ಪ್ಲಾಟ್ ಇನ್ನೂ ಯಾರು ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ವಾ ಇವತ್ತವರೆಗೂ? ರಾಮಾಯಣ ಥರ ಸ್ಟೋರಿನ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತನಾ? ಪರ್ಸ್ಪೆಕ್ಟಿವ್ ಅಲ್ಲ, ಅಂದರೆ ಎಕ್ಸಾಕ್ಟ್ಲಿ ಇಟ್ಸ್ ಅ ಫ್ರೆಶ್ ಪರ್ಸ್ಪೆಕ್ಟಿವ್. ಅವ್ರದ್ದೊಂದು ಟೇಕ್ ಇದೆ, ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಇದೆ. ಅದನ್ನೇ ಹೇಳಿದ್ದು ನಾನು. ಅಂದರೆ ಈಗ ಶೀನಾ ಅವನಿಗೆ ಎಚ್ಚರ ಸ್ಥಿತಿಲಿ ಬಂದಾಗ ಅವ್ನ ಊರನ್ನ ನೋಡುವ ರೀತಿ ಇದೆಯಲ್ಲ, ಓ ನನ್ನ ಊರು ಚೇಂಜ್ ಆಗ್ತಾ ಇದೆ ಅಂತ ಅವನಿಗೆ ಅನ್ಸೋದಿದೆಯಲ್ಲ, ಅದೇ ಹೊಸ ಪರ್ಸ್ಪೆಕ್ಟಿವ್ ಅಂತ ನಾನು ಹೇಳೋದು. Like you don't have to be a hero to get a change. You can just be a common person and get a change. Perfectly said. ಎಕ್ಸಾಕ್ಟ್ಲಿ Perfectly Like a said. common person, what change he can do in his full capacity. ಎಕ್ಸಾಕ್ಟ್ಲಿ ಅದು ಬಂದಿದೆಯಲ್ಲ ಅಂತ ಅನ್ಬೇಡಿ. ಆಸ್ ಅ ಕಾಮನರ್ ಹೌ ಕ್ಯಾನ್ ಯು ಗೆಟ್ ಸೀನಾ, ವಿ ಆರ್ ಲುಕಿಂಗ್ ಫಾರ್ವರ್ಡ್. Thank you. ಸಿಕ್ಸ್ Thank you so ಸೆನ್ಸ್ much. ನಾನು ಐ ಹೋಪ್ ಎವ್ರಿಥಿಂಗ್ ಇಸ್ ಗೋಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು